0 ಡೌನ್ ಪೇಮೆಂಟ್ ಅಲ್ಲಿ ಬೇಕಣ್ಣ ಬನ್ನಿ ಅಣ್ಣ XUV 500 W7 ಕೊಡ್ತೀನಿ ಏನ್ ಮಾಡಲು 2019 GS ಕಾರ್ ಒಳಗೆ ಬನ್ನಿ ಬೇಗ ರೇಂಜ್ ಅಲ್ಲಿ ಲೋನ್ ಆಗ್ಬೇಕು 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೇಕು ಅದು ಸ್ಕಾರ್ಪಿಯೋ ಬೇಕಾ GS ಕಾರ್ ಒಳಗೆ ಬನ್ನಿ ನಾನ್ ಕೊಡ್ತೀನಿ ಸ್ಕಾರ್ಪಿಯೋ ಏನ್ ಮಾಡಲು 2013 ಮಾಡಲ್ ಬನ್ನಿ ಬೇಗ ಸೆಕೆಂಡ್ ಗಾಡಿ ಬೇಕು ಅದು ಹೊಸ ತರ ಗಾಡಿ ಬೇಕಾ 28,000 ಹೊರೈತೆ ಅಣ್ಣ ಗ್ರ್ಯಾಂಡ್ ಐಟನ್ ನಿಯಾಸ್ ಆಟೋಮೆಟಿಕ್ ಎಲ್ಲಿ ಬರ್ಬೇಕು GS ಕಾರ್ ಒಳಗೆ ದುಡ್ಡ 0 ಡೌನ್ ಪೇಮೆಂಟ್ ಹಂಗೆ ಬನ್ನಿ ಬರೀ ಡಾಕ್ಯುಮೆಂಟ್ ತಗೋ ಬನ್ನಿ ಪೆಟ್ರೋಲ್ ಪ್ಲಸ್ CNG ಕ್ರೆಟಾ ಐತೆ ಸುತ್ತಾಡ್ಕೊಂಡು ಬಂದ್ರು ಸಿಗಲ್ಲ GS ಕಾರ್ ಒಳಗೆ ಸಿಗೋದು ಅದು 0 ಡೌನ್ ಪೇಮೆಂಟ್ 2016 ಮಾಡಲ್ 0 ಡೌನ್ ಪೇಮೆಂಟ್ ಕೇಳ್ಕೊಳ್ಳಿ ಬನ್ನಿ ಬೇಗ ಮಾಡಲ್ ಅಲ್ಲಿ ಆಟೋಮೆಟಿಕ್ ಬೇಕಾ XUV 500 ಇದೆ ಎಷ್ಟಾಗತ್ತೆ ಬೇಗ ಬರ್ಬೇಕು 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಎಲ್ಲಿ GS ಕಾರ್ ಒಳಗೆ ಎಲ್ಲಿರೋದು ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಗೊತ್ತಾಗಿಲ್ಲ ಸಿಗ್ನಲ್ ಹತ್ರ ಬನ್ನಿ ನಾನೇ ಬರ್ತೀನಿ ಬಾ ಬೇಗ ರಿಕ್ವೆಸ್ಟ್ ಬೇಕಣ್ಣ 15 ಮಾಡಲ್ ಡಸ್ಟರ್ ಬೇಕಣ್ಣ 16 ಮಾಡಲ್ ಡೌನ್ ಪೇಮೆಂಟ್ ಏನ್ ತಗೊಬರ್ಬೇಡಿ ಡಾಕ್ಯುಮೆಂಟ್ ತಗೊಬನ್ರಿ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಎಲ್ಲಿ ಬರ್ಬೇಕು GS ಕಾರ್ ಒಳಗೆ ಬನ್ನಿ ಬೇಗ ಕಮಾಂಡಬಲ್ ಗಾಡಿ ಅಣ್ಣ ಬೆಲೆನೋ 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬರ್ಬೇಕು 2016 ಮಾಡಲ್ ಓನರ್ಶಿಪ್ ಸಿಂಗಲ್ ಓನರ್ ಬನ್ನಿ ಬೇಗ ಅಣ್ಣ i20 ಹುಡುಕ್ತಾ ಇದೀರಾ ಅದು ಸಿಂಗಲ್ ಓನರ್ ಒಳ್ಳೆ ವಿಡಿಯೋ ಮಾಡ್ತಾ ಇದೀನಿ 2017 ಮಾಡಲ್ ಸಿಂಗಲ್ ಓನರ್ i20 ಲೈಟ್ ಬೇಗ ಬನ್ನಿ 0 ಡೌನ್ ಪೇಮೆಂಟ್ ಏನೋ 0 ಡೌನ್ ಪೇಮೆಂಟ್ ಬನ್ನಿ ಬೇಗ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ ಡಿಯರ್ ಫಸ್ಟ್ ನಾನು ನಿಮ್ಮ ಹೋಸ್ಟ್ ಶಮ್ಸ್ ಮತ್ತೊಮ್ಮೆ ಒಂದ್ಸರಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಕೇಳಿದ್ರೆ GS ಕಾರ್ ವರ್ಲ್ಡ್ ಬಿಳೆಕಳ್ಳಿಲಿ ಅಲ್ವಾ ಸರ್ ಬೆಂಗಳೂರು ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ GS ಕಾರ್ ವರ್ಲ್ಡ್ ನಮ್ಮ ಶೋರೂಮ್ ಹೆಸರು ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ತುಂಬಾ ತಿಂಗಳಾಗಿತ್ತು ನಿಮ್ಮ ಹತ್ರ ವಿಡಿಯೋ ಮಾಡಿ ಅಲ್ವಾ ಹೌದು ಓಕೆ ಏನ್ ಸ್ಟಾಕ್ ಇದೆ ಮತ್ತೆ ಯಾವ ರೀತಿ ಈ ಸರಿ ದೀಪಾವಳಿ ಬರ್ತಾ ಇದೆ ದೀಪಾವಳಿಗೆ ಏನ್ ಕೊಡ್ತಾ ಇದ್ದೀರಾ ಎಲ್ಲ ಕಡೆ 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾ ಇದಾರೆ ಕೆಲವು ಏನೇನೋ ಕೊಡ್ತೀನಿ ಅಂತಾರೆ ನೀವೇನ್ ಆಫೀಸಿಂದ ಸರ್ ಏನಿರೋದು ವಿಷಯ ಕರೆಕ್ಟ್ ಆಗಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಒಂದು ಕ್ವಾಂಟಿಟಿ ಗಾಡಿ ಕೊಡ್ತೀವಿ ಓಕೆ ಯಾವ ಗಾಡಿ ಬೇಕು ಅರೇಂಜ್ ಮಾಡಿ ಹೇಳ್ತೀನಿ ನಮ್ಮ ಹತ್ರ ಎಷ್ಟಿದೆ ಸ್ಟಾಕ್ ಅಂದ್ರೆ ಇವತ್ತು ಒಂದು 18-20 ಗಾಡಿವರೆಗೂ ಐತೆ ಇನ್ನ ಗಾಡಿಗಳೈತೆ ಅದು ಇಲ್ಲಿ ನಿಲ್ಸಕ್ ಜಾಗ ಇಲ್ಲ ಅಂತ ಆಚೆ ಕಡೆ ನಾವು ಹಾಕಿದೀವಿ ನಿಮ್ಗೆ ಕ್ಯಾಟಲಾಗ್ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಪೂರ್ತಿ ಕ್ಯಾಟಲಾಗ್ ನಿಮ್ಗೆ ವಿಸಿಬಲ್ ಆಗತ್ತೆ ಅದರಿಂದ ಬೆಸ್ಟ್ ಆಪ್ಷನ್ ಒಂದ್ಸಲಿ ನಮ್ಮ ಶೋರೂಮ್ಗೆ ವಿಸಿಟ್ ಆದ್ರೆ ಯಾವ ಗಾಡಿ ಬೇಕು ಹೇಳಿ ಆನ್ ಸ್ಪಾಟ್ ಅರೇಂಜ್ ಮಾಡಿ ಒಂದ್ ಒಳ್ಳೆ ಕ್ವಾಲಿಟಿ ಗಾಡಿ ಕೊಡ್ತೀವಿ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗಕ್ಕೆ ಚಾನ್ಸಸ್ ಇದೆ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ದಯವಿಟ್ಟು ವೀಕ್ಷಕರೇ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಸುಮ್ನೆ ಹೇಳೋದು ಕರ್ಸೋದು ತಿರ್ಗಾ ವಾಪಸ್ ನೀವು 400 ಕಿಲೋಮೀಟರ್ ಇಂದ ಬಂದಿರ್ತೀರಾ ಅದು ನಾವು ಟೈಮ್ ಪಾಸ್ ಮಾಡಕ್ಕೆ ಇಲ್ಲ ಅಲ್ಲಿ ಮಾತಾಡೋದೇ ನಿಮ್ ಡಾಕ್ಯುಮೆಂಟ್ಸ್ ನಮ್ ಪ್ರಯತ್ನ ಏನಂದ್ರೆ ಎಷ್ಟಾಗತ್ತೆ ಅಷ್ಟು ಜಾಸ್ತಿ ಲೋನು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಮಾಡ್ಸಕ್ಕೆ ಟ್ರೈ ಮಾಡ್ತೀವಿ ಸರ್ ಓಕೆ ಸೊ ಅದು ಒಂದು ಗ್ಯಾರಂಟಿ ಸೊ ವೀಕ್ಷಕರೇ ಕೇಳ್ಕೊಂಡ್ರಲ್ಲ ಈ ಸರಿ ಆಗದಷ್ಟು ತುಂಬಾನೇ ಲೋವೆಸ್ಟ್ ಡೌನ್ ಪೇಮೆಂಟ್ ನಿಮ್ಮ ಸಿಬಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಗಾಡಿ ತಗೊಳಕ್ ಸಾಧ್ಯ ಇರುತ್ತೆ ಸೊ ನೀವೇನಾರ ಈ ಸರಿ ದೀಪಾವಳಿ ಹಬ್ಬಕ್ಕೆ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ GS ಕಾರ್ ವರ್ಲ್ಡ್ನ ವಿಸಿಟ್ ಮಾಡಿ ಕೆಳಗಡೆ ಲೊಕೇಶನ್ ಎಲ್ಲ ಹಾಕಿರ್ತೀನಿ ಸೊ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ತಾ ಇರಲ್ಲ ನಂಬರು ಕೂಡ ಇರುತ್ತೆ ನಿಮಗೆ ಏನಾರ ಗಾಡಿ ಯಾವ ಥರ ಫೈನಲ್ ಆಯಿತು ಇಷ್ಟ ಆಯಿತು ಅಂತ ಅಂದರೆ ಅಲ್ಲಿಂದ ಬೇಕಂದ್ರೂ ಕೂಡ ನೀವು ಡೌನ್ ಪೇಮೆಂಟ್ ಮಾಡಿ ಅಡ್ವಾನ್ಸ್ ಮಾಡಿ ಆರಾಮಾಗಿ ಗಾಡಿ ಕೂಡ ಬುಕ್ ಮಾಡ್ಬೋದು ಇಲ್ಲ ಸರ್ ನಾನು ಲೋನ್ಗೆ ಹೋಗ್ತೀನಿ ಅಂತ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಬೇಕು ಗಾಡಿ ನೀವು ಚೆಕ್ ಮಾಡಬೇಕು ಡೌನ್ ಪೇಮೆಂಟ್ ಮಾಡಬೇಕು ನೀವು ಡೌನ್ ಪೇಮೆಂಟ್ ಮಾಡಾದ್ಮೇಲೆ ಗಾಡಿ ನಿಮ್ಮದು ಡಾಕ್ಯುಮೆಂಟ್ನ ಕ್ರಾಸ್ ವೆರಿಫಿಕೇಷನ್ಗೆ ಹೋಗುತ್ತೆ ಅಲ್ಲಿಂದ ನಿಮ್ಮ ಮನೆಗೂ ಕೂಡ ಕ್ರಾಸ್ ವೆರಿಫಿಕೇಷನ್ಗೆ ಬರ್ತಾರೆ ಆಮೇಲೆ ಲೋನ್ ಆಯಿತು ಅಂತ ಹೇಳಿದರೆ ಇವರು ನಿಮಗೆ ಕಾಲ್ ಮಾಡ್ತಾರೆ ಆಮೇಲೆ ಬಂದು ನೀವು ಮಿಕ್ಕಿದ ಅಮೌಂಟ್ ಏನಿರುತ್ತೆ ಡೌನ್ ಪೇಮೆಂಟ್ ಬಿಟ್ಟು ಕೊಟ್ಬಿಟ್ಟು ರಿಮೈನಿಂಗ್ ಅಮೌಂಟ್ನ ಗಾಡಿ ಡೌನ್ ಪೇಮೆಂಟ್ ಬಿಟ್ಟು ತಗೊಂಡು ಹೋಗ್ಬೋದು ಬಂಧುಗಳೇ ನೋಡ್ತಾ ಇದ್ದೀರಾ GS ಕಾರ್ ವರ್ಲ್ಡ್ ಮೊದಲನೇ ಕಾರ್ ಬಂದು ನಿಮಗೆ ಹೋಂಡಾ ಬ್ರಿಯೋ ಇರುತ್ತೆ ಯಾರಾದ್ರೂ ಸಣ್ಣ ಪುಟ್ಟ ಫ್ಯಾಮಿಲಿ ಇದೆ ಸರ್ ನಮಗೆ ಒಳ್ಳೆ ಕಂಫರ್ಟಬಲ್ ಕಾರ್ ಇರಬೇಕು ಮೇಂಟೆನೆನ್ಸ್ ಕಮ್ಮಿ ಬೇಕು ಜೊತೆಗೆ ನಮಗೆ ಮೈಲೇಜು ಕೂಡ ಜಾಸ್ತಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಇರುತ್ತೆ ಸರ್ ಏನು ಡೀಟೇಲ್ಸ್ ಹೇಳಿ ಸರ್ ಹೋಂಡಾ ಬ್ರಿಯೋ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು SMT ವೇರಿಯಂಟ್ ಇದೆ 2012 ಮಾಡಲ್ 2012 ಮಾಡಲ್ ಆಗಿರ್ತದೆ ಸೆಕೆಂಡ್ ಓನರ್ ಓಡಿರೋದು 65,000 ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಸೀಟ್ ನಿಮ್ಗೆ ಬರೋದು ಗಾಡಿ ಮಾತ್ರ ಲೈಕರ್ಸ್ ತುಂಬಾ ಜನ ಇದ್ದಾರೆ ಪಾರ್ಕಿಂಗ್ ಯಾರಿಗೆ ಪ್ರಾಬ್ಲಮ್ ಇದೆ ಅವ್ರಿಗೋಸ್ಕರ ನಾವು ತಂದಿಟ್ಟಿದ್ವಿ ಯಾಕಂದ್ರೆ ಸುಮಾರು ಜನ ಗಾಡಿಗೂ ಡಿಮಾಂಡ್ ಇದೆ ಮತ್ತು ಪಾರ್ಕಿಂಗ್ ಸಣ್ಣ ಪಟ್ಟನೆ ಇರೋದು ಜಾಗಕ್ಕೆ ನಮ್ಗೆ ಗಾಡಿ ತೋರಿಸಿ ಅಂತಾರೆ ಇವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮೈಲೇಜ್ ಆರಾಮಾಗಿ 16 ರಿಂದ 18 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಮೇಂಟೆನೆನ್ಸ್ ತುಂಬಾ ಚೀಪ್ ಅಂಡ್ ಬೆಸ್ಟ್ ಇರುತ್ತೆ ಸರ್ವಿಸ್ ಬಗ್ಗೆ ಮಾತಾಡಂಗೆಲ್ಲ ಹಳ್ಳಿ ಕೊನೆಗೆ ಎಲ್ಲಿದ್ದೀರಾ ನೀವು ಎಲ್ಲ ಸಿಗ್ಬಿಡ್ತದೆ ಹೌದು ಸರ್ ಹೌದು ಓಕೆ ಏನ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಮತ್ತೆ ಏನಾರ ಲೋನ್ ಆಗುತ್ತಾ ಇದಕ್ಕೆ ಸರ್ ಇದಕ್ಕೆ ಪ್ರೈವೇಟ್ ಲೋನ್ ಅಂತ ಆಗತ್ತೆ ಪ್ರೈವೇಟ್ ಲೋನ್ ನಿಮ್ಗೆ ವಿತಿನ್ 18 to 20 ಕಿಲೋಮೀಟರ್ ರೇಡಿಯಸ್ ವಿತಿನ್ ಬೆಂಗಳೂರು ನಮ್ ಶೋರೂಮ್ ಇಂದ ಅಕ್ಕಪಕ್ಕ ಇದ್ರೆ ಆಗ್ತದೆ ಆಚೆ ಇದ್ರೆ ಆಗಲ್ಲ ಯಾಕಂದ್ರೆ ಬ್ಯಾಂಕ್ ಅವರು 2013 ಮೇಲೆನೆ ಕೊಡೋದು ನಾನು ಕಿರ್ಚೋದು ಬನ್ನಿ ಅಂತ ತಗೊಳ್ಳೋದು ಅದೆಲ್ಲ ನನ್ನ ಹತ್ರ ಟೈಮ್ ವೇಸ್ಟ್ ಇಲ್ಲ 2012 ಮಾಡಲ್ ಇರ್ತದೆ ಸೆಕೆಂಡ್ ಓನರ್ ಬ್ಯಾಂಕ್ ಕಡೆಯಿಂದ ಲೋನ್ ನೋಡ್ತಾ ಇದ್ದೀನಿ ಅಂದ್ರೆ ಆಗಲ್ಲ ಪ್ರೈವೇಟ್ ಅವ್ರು ಕೊಡ್ತಾರೆ ಅವ್ರು ಕೊಟ್ಟರು 1.20 1.30 ವರೆಗೂ ಕೊಡ್ತಾರೆ ಅಷ್ಟೇ ಸರ್ ಅದ್ ಬಿಟ್ರೆ ಜಾಸ್ತಿ ಕೊಡಲ್ಲ
ಒಂದೇ ಒಂದ್ ಬೆಲೆ ಹೇಳ್ಬಿಟ್ಟು ನಿಮ್ ಚಾನಲ್ ಮುಖಾಂತರ ಬಂದಿದ್ದೀರಾ ಅಂತ ಒಂದೇ ಒಂದ್ ಬೆಲೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. 2,55,000 ಕೊಟ್ಬಿಡ್ತೀನಿ ಸರ್. ಬರೀ 2,55,000 ರೂಪಾಯಿಗೆ ನಿಮ್ಗೆ 2012 ಅಂದ್ರೆ ಹೌದು. ಈ ತರ ಕಂಫರ್ಟಬಲ್ ಕಾರು, ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತ ಕೇಳೋರಿಗೆ ನನ್ನ ಪ್ರಕಾರ ಬೆಸ್ಟ್ ಪ್ರೈಸ್ ಅಂತಾನು ಕೂಡ ಹೇಳ್ಬೋದು. ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಕೆಳಗಡೆ ಲೊಕೇಶನ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಎಲ್ಲ ಹಾಕಿರ್ತೀನಿ. ಸೊ ನೋಡ್ತಾ ಇರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ, ಕಾಲ್ ಮಾಡಿ ಆಗದಷ್ಟು ಬೇಗ ಬನ್ನಿ ಈ ಗಾಡಿನ ಬುಕ್ ಮಾಡಬಹುದು. ಸೊ ಅದೇ ತರ ನೆಕ್ಸ್ಟ್ ಗಾಡಿ ಗ್ರ್ಯಾಂಡ್ ಐಟನ್ ಅಲ್ಲ ಸರ್ ಇದು? ಹೌದು ಸರ್, ಗ್ರ್ಯಾಂಡ್ ಐಟನ್ ನಿಯಾಸ್ ಇದು. ಓಕೆ ಸರ್, ಸಣ್ಣ ಪಟ್ಟ ಟಚ್ ಅಪ್ ಪಾಲಿಶ್ ಕೂಡ ನಾವು ಮಾಡಿಲ್ಲ ಸರ್, ಒರಿಜಿನಲ್ ಕಂಡೀಷನ್ ಇರೋದು ಗಾಡಿ. ನೀವು ಬಿರಿಯಾನಿ ತರ ಇದೆ ಸರ್ ಗಾಡಿ. ಓಕೆ ಏನಂದ್ರೆ ಇದು ಫಸ್ಟ್ ಆಫ್ ಆಲ್ ನೋಡಿ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ. ಇದು ನಿಮ್ಗೆ ಬರೋದು ಆಟೋಮೆಟಿಕ್ ವೇರಿಯಂಟ್, 2020 ಮಾಡಲ್. ಮತ್ತು ಒಳ್ಳೆ ಬೆನಿಫಿಟ್ ಏನ್ ಬೆನಿಫಿಟ್ ಅಂದ್ರೆ ಬಿರಿಯಾನಿಯಲ್ಲಿ ಚಿಕನ್ ಪೀಸ್ ಬೇಕಂದ್ರೆ ಅದೇ ಬೆನಿಫಿಟ್ ತರ ನಾನ್ ಕೊಡ್ತೀನಿ. ಬರೀ 28,000 ಓಡೈತೆ ಸರ್. ಬರೀ 28,000 ಶೋರೂಮ್ ಇಂದ ಬಂದು ಬರೀ 3 ಸರ್ವಿಸ್ ಮಾತ್ರ ಅಷ್ಟೇ ಆಗಿರೋದು. 28,000 ಓಡಿದೆ ಗಾಡಿ. ನೀವು ಓಡಿಸಿದ್ರೆ ಸೆಕೆಂಡ್ ಹ್ಯಾಂಡ್ ಅಂತಾನೆ ಕಾಣಲ್ಲ ನಿಮ್ಗೆ. ಓಕೆ, ಬ್ರ್ಯಾಂಡ್ ನ್ಯೂ ಗಾಡಿ. ಬ್ರ್ಯಾಂಡ್ ನ್ಯೂ ಗಾಡಿ ತರ ಟೈರ್ ಆಲ್ಮೋಸ್ಟ್ ನಿಮ್ಗೆ ಬಟನೇ ಹೋಗಿಲ್ಲ ಸರ್. 100% ಐತೆ. ಆಲ್ಮೋಸ್ಟ್ ಲೋನೇ ಆಗತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗಕ್ಕೆ ಚಾನ್ಸಸ್ ಇರುತ್ತೆ ಸರ್. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಹೊಸ ಗಾಡಿ ಸರ್ ಇದು, ಗ್ರ್ಯಾಂಡ್ ಐಟನ್ ನಿಯಾಸ್. ಓಕೆ, ಯಾರನ್ನ ಸೆಕೆಂಡ್ ಅಲ್ಲಿ ಒಂದ್ ಹೊಸ ಗಾಡಿ ತರ ಕಾಣಬೇಕು, ಒಂದ್ ಒಳ್ಳೆ ಗಾಡಿ, ಒಂದ್ ಹ್ಯಾಚ್ ಬ್ಯಾಕ್ ಬೇಕು, ಮೈಲೇಜ್ ಕೊಡೋ ಗಾಡಿ, ಆಟೋಮೆಟಿಕ್ ಬೇಕಂದ್ರೆ ಈ ಎಲ್ಲಾ ಅಡ್ವಾಂಟೇಜ್ ಗಾಡಿ ಗ್ರ್ಯಾಂಡ್ ಐಟನ್. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಮತ್ತೆ ಏನ್ ಲೋನ್ ಆಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ ಆಲ್ಮೋಸ್ಟ್ ಲೋನೇ ಆಗ್ಬಿಡುತ್ತೆ ಸರ್. 0 ಡೌನ್ ಪೇಮೆಂಟ್ ಅಲ್ಲೇ ಸಿಗ್ಬಿಡಕ್ಕೆ ಚಾನ್ಸಸ್ ಇದೆ. ಬಟ್ ನಾನು ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಮಾತಾಡೋದೇ ನಿಮ್ ಡಾಕ್ಯುಮೆಂಟ್ಸ್. ಹೌದು ಹೌದು ಸರ್, ನಾನಲ್ಲ ಮಾತಾಡೋದು. 2020 ಮಾಡಲ್, ಸೆಕೆಂಡ್ ಓನರ್, 28,000 ಓಡೈತೆ. ಓಕೆ, ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ, ಸಖತ್ತಾಗಿದೆ. ಟಾಪ್ ಎಂಡ್ ಗಾಡಿ ಗ್ರ್ಯಾಂಡ್ ಐಟನ್ ಅಲ್ಲಿ ನಾನು ಹೇಳ್ಬೋದು. ಓಕೆ, ಸೊ ಕರ್ನಾಟಕ ಯಾವ್ದಾರ ಮೂಲದಿಂದ ಬರ್ಲಿ ಆರಾಮಾಗಿ ಲೋನ್ ಅಂತೂ ಇದಕ್ಕೆ ಖಂಡಿತ ಕೊನೆಗೆ ಎಲ್ಲಿದ್ದೀರಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊ ಬನ್ನಿ, ಪೂರ್ತಿ ಲೋನ್ ಮಾಡಕ್ಕೆ ಟ್ರೈ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಹಾಗಿದ್ರೆ ಪ್ರೈಸ್ ಹೇಳ್ಬಿಡೋಣ ಸರ್. 6 ಲಕ್ಷ ಕೊಟ್ಬಿಡ್ತೀನಿ ಸರ್. 6 lakhs rupees. 6 lakhs rupeesಗೆ ಇದು ಹೊಸ ತರ ಗಾಡಿ. ಹೊಸ ಗಾಡಿನ ಅನ್ಕೋಬಿಡಿ, ಅಷ್ಟ ಕೊಡ್ತೀನಿ. ಪೂರ್ತಿ ಲೋನ್ ಆಗಕ್ಕೆ ಟ್ರೈ ಮಾಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. 2020 ಮಾಡಲ್, ಸೆಕೆಂಡ್ ಓನರ್, 28,000 ಓಡಿರೋದು, ಆಟೋಮೆಟಿಕ್ ಐಟನ್ ನಿಯಾಸ್, ಗ್ರ್ಯಾಂಡ್ ಐಟನ್ ನಿಯಾಸ್. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ತೋರ್ಸೋಣ? ತಗೊಳ್ಳಿ ಸರ್, ಈಕೋ ಸ್ಪೋರ್ಟ್ ತಗೊಳ್ಳಿ. ಈಕೋ ಸ್ಪೋರ್ಟ್ಸ್. ಓಕೆ, ಹೇಳಿ ಸರ್ ಏನ್ ಡೀಟೇಲ್ಸ್? ಸರ್ ಇದು ಕೂಡ ನೋಡಿ ಟಾಪ್ ಅಂಡ್ ಟೈಟಾನಿಯಂ ಗಾಡಿ ಅಂತ ಹೇಳ್ಬೋದು. 2014 ಮಾಡಲ್ ಇರ್ತದೆ. ಸೆಕೆಂಡ್ ಓನರ್, ಓಡಿರೋದು 70,000 ಚಿಲ್ಲರೆ. ಓಕೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. ಇದಕ್ಕೂ ನಾನೇ ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಪೂರ್ತಿ ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇರುತ್ತೆ. ಆ ತರ ಬೆಲೆ ಕೊಡ್ತಾ ಇದೀನಿ. ಓಕೆ, ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಗಾಡಿ. ಓನರ್ ಎಷ್ಟಾಗಿರುತ್ತೆ ಸರ್? ಸೆಕೆಂಡ್ ಓನರ್ ಆಗಿರ್ತದೆ ಸರ್ ಇದು. ಸೆಕೆಂಡ್ ಓನರ್. ಓಕೆ, ಸಕ್ಕತ್ತಾಗಿದೆ ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಕಲರ್ ತುಂಬಾ ಚೆನ್ನಾಗಿದೆ. ಜಾಸ್ತಿ ತೂಕ್ ಮಾಲಿಶ್ ಕೆಲಸ ನಾವು ಮಾಡಲ್ಲ. ಗಾಡಿ ಮಾತ್ರ ಗನ್ ಕಂಡೀಷನ್ ಅಲ್ಲಿ ಐತೆ. ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು ಸರ್. 4 ಲಕ್ಷ ಕೊಡಿ ಸರ್, ಗಾಡಿ ಕೊಟ್ಬಿಡ್ತೀನಿ. 4 ಲಕ್ಷ ರೂಪಾಯಿ. 4 ಲಕ್ಷ ಈಕೋ ಸ್ಪೋರ್ಟ್ ಕೊಡ್ತೀನಿ. ಎಲ್ಲಿ ಬರ್ಬೇಕು? GS ಕಾರ್ ಒಳಗೆ ಬರ್ಬೇಕು, ನೋಡ್ಕೊಳ್ಳಿ ಫಿಗರ್ ನಾನು ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬಂದು ತಗೊಂಡೋಗಿ. ಓಕೆ ಸರ್, ಅದೇ ತರ ನೆಕ್ಸ್ಟ್ ಗಾಡಿ ಯಾವ್ದು? ನೋಡೋಣ ಸರ್. ನೋಡಿ ಈಗ ಇದು ಇದೆ ನೋಡಿ, ಕ್ರೆಟಾ ಇದೆ. ಓಕೆ, ಇದು ಡಾಕ್ಟರ್ ಗಾಡಿ ಸರ್. ಡಾಕ್ಟರ್ ಯೂಸ್ ಮತ್ತು ಇದರಲ್ಲಿ ಬೆನಿಫಿಟ್ ಏನಿದೆ ತೋರಿಸ್ಬಿಡ್ತೀನಿ ನಾನು. ಇದು ನಿಮ್ಗೆ CNG ಇದೆ ಸರ್, ತೋರಿಸ್ಬಿಡಿ, ಹಿಂಗೆ ತೋರಿಸ್ಬಿಡಿ. ಓಕೆ, ಪೆಟ್ರೋಲ್ ಪ್ಲಸ್ CNG ಗಾಡಿ ಇದೆ. ಪೆಟ್ರೋಲ್ ಪ್ಲಸ್ CNG ಬಟನ್ ಇದೆ. ಕಾಂಬೋ ಆಫರ್ ಅಂತ ಹೇಳ್ಬೋದು. ಕಾಂಬೋ ಆಫರ್ ಏನಂದ್ರೆ ಪೆಟ್ರೋಲ್ ಇದ್ರೆ ಪೆಟ್ರೋಲ್ ಬಟನ್ ರನ್ನಿಂಗ್ ಅಲ್ಲೇ ಚೇಂಜ್ ಮಾಡಬಹುದು ನೀವು. ಡೈರೆಕ್ಟ್ CNG ಗೂ ಶಿಫ್ಟ್ ಆಗ್ಬಿಡುತ್ತೆ. ಸರ್ ಪೆಟ್ರೋಲ್ ಬಗ್ಗೆ ಮೈಲೇಜ್ ಎಲ್ಲರಿಗೆ ಗೊತ್ತಿರ್ತದೆ, ಸುಮಾರು ಜನಕ್ಕೆ CNG ಗೊತ್ತಿರಲ್ಲ. CNG ಯಾರು ಓಡಿಸಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. CNG ನಿಮ್ಗೆ 25 ಇಂದ 28 ವರೆಗೂ ಆರಾಮಾಗಿ ಕೊಡುತ್ತೆ ಮೈಲೇಜ್ ನನ್ನ ಪ್ರಕಾರ. ನೀವು ಒಂದ್ಸಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತದೆ. ಏರ್ ಬ್ಯಾಗ್ ಬರುತ್ತೆ. E+ ಇದು SX ಅಲ್ಲ ಸರ್, ಇದು E+. ಯಾಕಂದ್ರೆ ಮ್ಯಾಗ್ವಿಲ್ ಬರಲ್ಲ, ಅದಕ್ಕೆ ಇರೋದು ಕರೆಕ್ಟ್ ಆಗಿ ಹೇಳ್ಬೇಕು. 2016 ಮಾಡಲ್ ಆಗಿರ್ತದೆ. 66,000 ಓಡೈತೆ. ಅದು ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ತೋರಿಸ್ತೀನಿ. ಅಲ್ಲೇ ಐತೆ ಸರ್. ಕೋಟಿಂಗ್ ಆಸಿಂಗ್ ಬಂದು 725 ಇರತ್ತೆ ಸರ್. ಓಕೆ, ಫೈನಲ್ ಬಂಪರ್ ಆಫರ್ ಕೊಟ್ಬಿಡ್ತೀನಿ ಸರ್. 6,60,000 ಕೊಡಿ, ಗ್ಯಾರಂಟಿ. ಇಡೀ ಬೆಂಗಳೂರಲ್ಲಿ ಕೊಡ್ಬೋದು. ಗೋಬಿ ಮಂಚೂರಿ ಫುಟ್ಪಾತ್ ಅಲ್ಲೂ ಸಿಗತ್ತೆ, ಹೋಟೆಲ್ ಅಲ್ಲೂ ಸಿಗತ್ತೆ. ಹೋಟೆಲ್ಗೆ ಬನ್ನಿ, ನಾನು ಕೊಡ್ತೀನಿ. ಓಕೆ, ಇದಕ್ಕೆ ಲೋನು ಪೂರ್ತಿ 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ 0 ಡೌನ್ ಪೇಮೆಂಟ್. 6,60,000 ಯಾರು ಕೊಡಲ್ಲ ಸರ್. ಪೆಟ್ರೋಲ್ CNG ಕೊಡಲ್ಲ. 66,000 ಓಡಿರೋದು ನಿಮ್ಗೆ 7 ಲಕ್ಷದಿಂದ ಬಜಾರ್ ಕಡಿಮೆನೇ ಇಲ್ಲ. 6,60,000 ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಸಿಬಿಲ್ 700, 720, 730 ಇದೆ ಅಂದ್ರೆ ಬರೀ 50-60,000 ಕೊಟ್ಟು ಗಾಡಿ ತಗೊಂಡೋಗ್ಬೋದು. 750, 780, 800 ರೇಂಜ್ ಅಲ್ಲಿ ಇದ್ರೆ ದುಡ್ಡೇ ಬೇಡ, ಬೀಗ ತಗೊಂಡ್ ಜೇಬಲ್ಲಿ ಒಯ್ತಾ ಇರ್ಬೇಕಷ್ಟೇ. ಓಕೆ, ಸೂಪರ್ ಸರ್. ಓಕೆ, ಅಷ್ಟೇ ಸರ್. ನೆಕ್ಸ್ಟ್ ವೀಕ್ ಮತ್ತೊಂದು ಈಕೋ ಸ್ಪೋರ್ಟ್ಸ್ ಇದೆ ನಿಮ್ಮ ಹತ್ರ. ಹೌದು ಸರ್, ಬ್ಲೂಬೆರಿ ನೋಡಿ ಹೆಂಗೈತೆ ಅಂತ.
ಟೈಟಾನಿಯಂ. ಇದು ಕೂಡ ಟೈಟಾನಿಯಂ. ಇದು 2015 ಮಾಡಲ್, 14 ಮಾಡಲ್ ತೋರಿಸಿದೆ. ಇದು 15 ಮಾಡಲ್ ಆಗಿರ್ತದೆ, ಸಿಂಗಲ್ ಓನರ್ ಆಗಿರ್ತದೆ. ಓಕೆ, ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಸರ್. 88,000 ಹೊಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. ರೇರ್ ವೈಫರ್ ಇದೆ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಓಕೆ, ತುಂಬಾ ಸ್ಮೂತ್ ಆಗಿದೆ. ಓಡಕ್ಕೂ ಒಂದ್ ಮಜಾ ಬರುತ್ತೆ ಗಾಡಿ. ಒಳ್ಳೆ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು. 0 ಡೌನ್ ಪೇಮೆಂಟ್ ಅಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಓಕೆ, ಸೊ ನಿಮ್ಮ ಹತ್ರ ಇರೋದು ಎಲ್ಲಾ ಗಾಡಿ ಕರ್ನಾಟಕ ರಿಜಿಸ್ಟರ್ಡ್ ಮಾತ್ರ? ಹೌದು ಸರ್. ಮೈಗ್ರೇಟೆಡ್ ಗಾಡಿಗಳು ನಿಮ್ಮ ಹತ್ರ ಯಾವ್ದು ಇಲ್ಲ ಸರ್. ನಾವು ಆಸ್ ಇಟ್ ಇಸ್ ಹಂಗೆ ತಗೋತೀವಿ, ಹಂಗೆ ಸೇಲ್ ಮಾಡ್ತೀವಿ. ಏನಿದ್ರು ಒರಿಜಿನಲ್ ಮಾತು ಇದ್ರೆ ಇದೆ ಅಂತ ಹೇಳ್ಬಿಡ್ತೀನಿ. ಮೀಟರ್ ಗೀಟರ್ ಎಲ್ಲ ಜಾಸ್ತಿ ನಾವು ಟ್ಯಾಂಪರಿಂಗ್ ಮಾಡಲ್ಲ ನಾವು. ಓಕೆ, ಗಾಡಿ ಮಾತ್ರ ಸಖತ್ತಾಗಿದೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀನಿ, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಒಂದೇ ದಿನದಲ್ಲಿ ಪ್ರೊಫೈಲ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗಕ್ಕೆ ಸಾಧ್ಯ ಇರುತ್ತೆ. ಹೌದು. ಕಂಡೀಷನ್ ಏನಂತ ಅಂದ್ರೆ ಸಿಬಿಲ್ ಸ್ಕೋರ್, ಪ್ರೊಫೈಲ್ ಚೆನ್ನಾಗಿರುತ್ತೆ ಅಷ್ಟೇ ಸರ್. ನಾನೆಲ್ಲ ಮಾತಾಡೋದು, ನೀವೆಲ್ಲ ಮಾತಾಡೋದು, ಕಸ್ಟಮರ್ ಮಾತಾಡಂಗಿಲ್ಲ. ಅವ್ನು ಫೋನ್ ಮಾಡ್ತಾನೆ ಬ್ಯಾಂಕ್ ಅವನು ಅಲ್ಲಿ ಸ್ಯಾಲರಿಗೆ ಕೆಲಸ ಮಾಡೋನು, ಅವನೇನ್ ಕೊಡ್ತಾನೆ ಅಲ್ಲಿ ಲೋನ್. ಹೌದು ಹೌದು. ಸಿಸ್ಟಮ್ ಜನರೇಟೆಡ್, ಸಿಸ್ಟಮ್ ಆಫರ್, ನಿಮ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಗೊತ್ತಾಗೋದು. ಇರೋದು ಸುಮಾರು ಜನ 100 ರೂಪಾಯಿ ಕೊಡಿ, 10,000 ಕೊಡಿ, ಇದ್ ಮಾಡ್ತೀನಿ, ಅವೆಲ್ಲ ತಮಾಷೆ ನಮ್ಮ ಹತ್ರ ಇಲ್ಲ. ಇರೋದು ವಿಷಯ ಹೇಳ್ಬೇಕು. 2015 ಮಾಡಲ್, ಈಕೋ ಸ್ಪೋರ್ಟ್, ಸೆಕೆಂಡ್ ಓನರ್, ಡೀಸೆಲ್, 88,000 ಓಡೈತೆ. ಗಾಡಿ ನಿಮ್ಗೆ 5,40,000 ಕೊಟ್ಬಿಡ್ತೀನಿ ಸರ್. ಓಕೆ, 5,40,000 ನಿಮಗೆ ಫೈನಲ್ ಪ್ರೈಸ್ ಆಗುತ್ತೆ. ಮುಂದೆ ಬಂದು ಮಾತಾಡಿದ್ರೆ ಅದರಲ್ಲೂ ಸ್ವಲ್ಪ ಏನಾರು ಆಗ್ಬೋದು ಅಂತ ನಾನು ಅನ್ಕೋತೀನಿ. ಹೆಚ್ಚು ಕಡಿಮೆ ಮಾತಾಡ್ತೀನಿ. ನೋಡ್ತಾ ಇರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಫೋರ್ಡ್ ಫಿಗೋ ಇರುತ್ತೆ. ಈ ಗಾಡಿ ಬಂದು ನಿಮಗೆ ಮೆಟಾಲಿಕ್ ಗ್ರೇ ಕಲರ್ ಟಾಪ್ ಅಂಡ್ ವೇರಿಯಂಟು, ಅಂದ್ರೆ ನಿಮಗೆ ಟೈಟಾನಿಯಂ, ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರ್ತಾರೆ. ಗಾಡಿ ಮಾತ್ರ ನಿಮಗೆ ನೋಡೋಕ್ಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗ್ತಾ ಇದೆ. ಸೊ ಯಾರೆಲ್ಲ ಫೋರ್ಡ್ ಫಿಗೋನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ಜಸ್ಟ್ ರೆಡಿ ಟು ಡ್ರೈವ್ ಗಾಡಿ ಇರುತ್ತೆ. ಸರ್, ಏನ್ ಡೀಟೇಲ್ಸ್ ಇದು? ಸರ್, ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. ಫೋರ್ಡ್ ಫಿಗೋ 2011 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಟೈಟಾನಿಯಂ ಸರ್ ಇದು. ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ನೀವು ಎಲ್ಲ ಹೇಳ್ಬಿಟ್ಟಿದ್ದೀರಾ. ಗಾಡಿ ಮಾತ್ರ ನಿಮ್ಗೆ ಪೆಟ್ರೋಲ್ ಇದ್ದಾಗ ನಾವು ಮೈಲೇಜ್ 16-17 ವರೆಗೂ ಆರಾಮಾಗಿ ಬರ್ತದೆ. ಬಗ್ಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಏನ್ ಟೆನ್ಷನ್ ಇಲ್ಲ. ಗಾಡಿನ ಸರ್ ಲೋನ್ ಇದಕ್ಕಾಗಲ್ಲ. 11 ಮಾಡಲ್ಗೆ ವಿತ್ ಇನ್ ಬೆಂಗಳೂರು ಇದ್ದೇ ಹೇಳಿದಾರೆ ಮಾಡ್ಕೊಡ್ತೀನಿ. ಅದು ಬೆಂಗಳೂರು ಅಂದ್ರೆ 1 ಕಿಲೋಮೀಟರ್ ರೇಡಿಯಸ್ ಇದೆ. 1,10,000, 1,15,000-20,000 ವರೆಗೂ ಮಾಡಿಸ್ಕೊಡ್ತೀನಿ. ಇರೋದು ಈಗಲೇ ಕ್ಲಿಯರ್ ಮಾಡ್ತಾ ಇದೀನಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಬಂಪರ್ ಆಫರ್ ಸರ್. 225 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಒಳ್ಳೆ ಗಾಡಿ. ಒಂದ್ಸತಿ ಟೆಸ್ಟ್ ಡ್ರೈವ್ ತಗೊಂಡ್ರೆ ಗಾಡಿನೇ ಬಿಟ್ಟೋಗಲ್ಲ ನೀವು. ಸೊ ಯಾರೆಲ್ಲ ನಮಗೆ ಮಾಡೆಲ್ ಗಾಡಿ ಬೇಕು ಸರ್ ಅಂತ ಕೇಳಿದಾಗ ಇವ್ರ ತರ ನಿಮಗೆ ಒಂದು ರೆನಾಲ್ಡ್ ಡಸ್ಟರ್ ಕೂಡ ಇರುತ್ತೆ. ಅದರಲ್ಲೂ ನಿಮಗೆ ಪೆಟ್ರೋಲ್ ಇಂಜನ್ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಬರುತ್ತೆ. ಸೊ ಡೀಸೆಲ್ ಕಾಸ್ಟ್ಗಿಂತ ನಿಮಗೆ ಪೆಟ್ರೋಲ್ ಕಾಸ್ಟ್ ಕಮ್ಮಿ ಇರುತ್ತೆ. ಜೊತೆಗೆ ನಿಮಗೆ ಮೈಲೇಜು ಕೂಡ ಬರ್ತದೆ. ಒಳ್ಳೆ ಮಸ್ಕ್ಯುಲರ್ ಕಾರ್ ಅಂತ ಕೂಡ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ, ರೋಡ್ ಸೇಫ್ಟಿ ಫಸ್ಟ್ ಕಾರಲ್ಲಿ ಯಾವಾಗಲೂ ತಿಳ್ಕೊಳ್ಳಿ. ಸೊ ಹಾಗಾಗಿ ಈ ಗಾಡಿ ನನ್ನ ಪ್ರಕಾರ ಬೆಸ್ಟ್ ಕಾರ್ ಅಂತ ಕೂಡ ಹೇಳ್ಬೋದು. ಸರ್, ಏನು ಡೀಟೇಲ್ಸ್ ಇದೆ? ಸರ್, ಇದು ರೆನಾಲ್ಡ್ ಡಸ್ಟರ್ ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. 2019 ಮಾಡಲ್. ಓಡಿರೋದು 57,000 ಚಿಲ್ಲರೆ ಓಡಿರೋದು. ಅದು ರೆಕಾರ್ಡೆಡ್. ನಾವು ಟ್ಯಾಂಪರಿಂಗ್ ಮಾಡಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪೂರ್ತಿ ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್ ಅಲ್ಲೇ ಮಾಡಕ್ಕೆ ಟ್ರೈ ಮಾಡಿ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಬರೀ 6.5 ಲಕ್ಷ ಕೊಡಿ ಗಾಡಿ ತಗೊಂಡೋಗಿ ಸರ್. 6.5 ಲಕ್ಷ ರೂಪಾಯಿ? 6.5 ಲಕ್ಷಕ್ಕೆ. ಹೌದು, ಈ ಗಾಡಿ ಫೈನಲ್ ಪ್ರೈಸ್ ಅಂತೀನಿ. ಅದರಿಂದ ಕಡಿಮೆ ಆಗಲ್ಲ. 6.5 ಲಕ್ಷ ಪೂರ್ತಿ ಬೆಂಗಳೂರು. ಟೈಮ್ ತುಂಬಾ ಇದೆ. ಹುಡ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಒಂದ್ಸಲಿ ಬನ್ನಿ. ಗಾಡಿ ತಗೊಂಡಿಲ್ಲ ಅಂದ್ರೂ ಪರಲ್ಲ, ಒಂದು ಟೆಸ್ಟ್ ಡ್ರೈವ್ ತಗೊಳ್ಳಿ. ಚಾಲೆಂಜ್ ಮಾಡ್ತೀನಿ. ಈ ಬೆಲೆಗೆ ಯಾರು ಕೊಡಲ್ಲ. ಓಕೆ ಸರ್, ಇದರಲ್ಲಿ ಫೀಚರ್ಸ್ ಏನೇನು ಬರ್ತದೆ ಅಂತ ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ತದೆ. ಮ್ಯಾಗ್ವೀಲ್ ಇರ್ತದೆ. ಮ್ಯಾಗ್ವೀಲ್ಗೆ ನೀವು ಪೂರ್ತಿ ದುಡ್ಡು ಕೊಡ್ಬೋದು. ಆ ತರ ಮ್ಯಾಗ್ವೀಲ್ ಐತೆ. ಓಕೆ, ಸೊ ಮ್ಯಾಗ್ವೀಲ್ ಇರುತ್ತೆ. ಜೊತೆಗೆ ರೇರ್ ವೈಫರ್ ಇದೆ, ಡಿಫಾಗರ್ ಇದೆ. ಸೀಟ್ ಕವರ್ಸ್ ಹೊಸದ್ ಹಾಕಿರೋದು ಸರ್. ಗಾಡಿನ ತಗೊಂಡ್ರೆ 1 ರೂಪಾಯಿ ಖರ್ಚಿಲ್ಲ ಸರ್. ಹೊಸ ಗಾಡಿ ತರ ಫೀಲ್ ಬರ್ತದೆ. ಸೆಕೆಂಡ್ ಹ್ಯಾಂಡ್ ನಿಮ್ಗೆ ಲೆಕ್ಕನೇ ಇಲ್ಲ. ರೆಡಿ ಟು ಡ್ರೈವ್ ಕಂಡೀಷನ್. ಆಯಿಲ್ ಚೇಂಜ್ ಮಾಡಂಗಿಲ್ಲ. ನೀವು ಬಟ್ಟೆಯಿಂದ ಒಳ್ಸಂಗೂ ಇಲ್ಲ. ಎನರ್ಜಿ ವೇಸ್ಟ್ ಇಲ್ಲ. ನೀವು ಆರಾಮಾಗಿ ತಗೊಂಡು ಓಡಾಡ್ತಾ ಇರ್ಬೇಕು. ಟ್ರಿಪ್ ಆಲ್ಮೋಸ್ಟ್ ಒರಿಜಿನಲ್ ಪೇಂಟ್ ಅಲ್ಲೇ. ಒರಿಜಿನಲ್ ಸರ್, ಒರಿಜಿನಲ್. ನಾವು ಏನ್ ಟಚ್ ಮಾಡಿಲ್ಲ ಸರ್. ಮಾತ್ರ ಆಗಿರುತ್ತೆ. ಹೌದು, ಪಾಲಿಶ್ ಆಗಿರ್ತದೆ ಅಷ್ಟೇ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್, ಪೋಲೋ ಇದೆ ನಮ್ಮ ಹತ್ರ. ಒಂದು ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 2015 ಮಾಡಲ್. 15 ಮಾಡಲ್. ಓಕೆ, ಹೌದು ಸರ್. ಇದು ಬಂದು ನಿಮ್ಗೆ ನೋಡಿ, ಮೈಲೇಜ್ ಡಿಪೆಂಡ್ಸ್ ಡ್ರೈವಿಂಗ್ ಮೇಲೆ. ಯಾಕಂದ್ರೆ ಬೇರೆ ಬೇರೆ ಟೆಸ್ಟ್, ಬೇರೆ ಬೇರೆ ಡ್ರೈವಿಂಗ್ ಇರ್ತದೆ. ಇವಾಗ ನಾವು 80-90 ತೋರಿಸ್ತೀವಿ. ಸುಮಾರು ಜನ ಹುಡುಗರಿಗೆ ತುಂಬಾ, ಯೂತ್ಗೆ ತುಂಬಾ ಇಷ್ಟ ಗಾಡಿ ಇದು. ಹೌದು ಸರ್. ಅದು 1.2 ನಾ 1.4 ಇದು? 1.2 ಇದು. 1.2 ಹಾಗಿದ್ರೆ ಮೈಲೇಜ್ ಒಂದು 17-18 ಅಂತೂ ಬಂದ್ಬಿಡ್ಬೋದು. ಆರಾಮಾಗಿ ಕೊಡ್ಬೋದು. ಬಟ್ ಡ್ರೈವಿಂಗ್
ಎಂಡ್ ಆಫ್ ದ ಡೇ ನಿಮ್ದು ಹೆಂಗ್ ಮಾಡ್ತೀರಾ, ನೀವು ಹೆಂಗ್ ಡ್ರೈವ್ ಮಾಡ್ತೀರಾ ಅದ್ಮೇಲೆ. ಹೌದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಬರೀ 51,000 ಓಡಿದೆ ಸರ್, ತುಂಬಾನೇ ಕಡಿಮೆ. ತುಂಬಾ ಕಡಿಮೆ. ಅದು ನಾವು ಮೀಟರ್ ಎಲ್ಲ ಟ್ಯಾಂಪರಿಂಗ್ ಮಾಡಲ್ಲ, ಬಟ್ ಒಂದ್ಸಲಿ ನೀವು ತೋರ್ಸ್ಕೊಂಡು ಆಮೇಲೆ ತಗೊಳ್ಬೇಕಾದ್ರೆ ಹೈಲೈನ್ ಇದು ಸರ್. ಹೈಲೈನ್ ಇದು ಹೈಲೈನ್ ಟಾಪ್ ಅಂಡ್ ಟಾಪ್ ಅಂಡ್ 2015 ಮಾಡಲ್ ಆಗಿರ್ತದೆ ಸರ್. 51,000 ಓಡೈತೆ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಬಂಪರ್ ಆಫರ್ ಕೊಟ್ಬಿಡ್ತೀನಿ ಸರ್. ಓಕೆ, ಬರೀ 4,85,000 ಕೊಟ್ಬಿಡ್ತೀನಿ. ಬರೀ 4,80ಗೆ 4,85ಗೆ ಕೊಡ್ತೀನಿ. ಎಷ್ಟಾಗಿರಲ್ಲೂ ನೆಕ್ಸ್ಟ್ ಆಗ್ಬಿಡುತ್ತೆ ಇದಕ್ಕೆ. ಪೂರ್ತಿ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗ್ಬೋದು. ಇದಕ್ಕೂ ಫುಲ್ ಲೋನೇ ಆಗುತ್ತೆ. ಪ್ರೊಫೈಲ್ ತಿಳ್ಕೊಳ್ಳಿ, ಪ್ರೊಫೈಲ್ ಮಾತ್ರ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಲೋನ್ ಆಗಕ್ಕೆ ಸಾಧ್ಯ. ಪ್ರೊಫೈಲ್ ಹೆಚ್ಚು ಕಮ್ಮಿ ಇದೆ ಸರ್, ನಮ್ಮ ಹತ್ರ ಸಿಬಿಲ್ ಸ್ಕೋರ್ ಇಲ್ಲ, ಇವೆಲ್ಲ ಕ್ವಶನ್ ಕೇಳೋಕ್ಕಿಂತ ಬದಲು ಈಗಲೇ ನಾನೇ ಹೇಳ್ತೀನಿ, ಪ್ರೊಫೈಲ್ ಹೆಚ್ಚು ಕಮ್ಮಿ ಇದ್ರೆ, ಪ್ರಾಬ್ಲಮ್ ಇದ್ರೆ, ಸಿಬಿಲ್ ಸ್ಕೋರ್ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಟ್ರೈ ಮಾಡಬೇಡಿ. ಏನಕ್ಕೆ ಲೋನ್ ಆಗಲ್ಲ. ಪ್ರೊಫೈಲ್ ಇದ್ರೆ ಚೆನ್ನಾಗಿದ್ರೆ ಮಾತ್ರ ದಯವಿಟ್ಟು ಲೋನ್ನ ಟ್ರೈ ಮಾಡಿ. 100% ಅಂತೂ ಹಾಗೆ ಆಗುತ್ತೆ. ಜೊತೆಗೆ ಒಂದು i20 ಕೂಡ ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. i20 ಲೈಟ್ 2017 ಮಾಡಲ್ ಇರ್ತದೆ, ಸಿಂಗಲ್ ಓನರ್. ಓಕೆ, ಗಾಡಿನ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಆಲ್ಮೋಸ್ಟ್ ಲೋನೇ ಆಗ್ಬಿಡುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 60,000 ಚಿಲ್ಲರೆ ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ತೋರಿಸಬಹುದು. ಗಾಡಿ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗೈತೆ ಸರ್. 17 ಮಾಡಲ್ ಆಗಿರ್ತದೆ, ಸಿಂಗಲ್ ಓನರ್ ಇರ್ತದೆ. 17 ಸಿಂಗಲ್ ಓನರ್, 4 ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಏರ್ ಕಂಡೀಷನ್, ABS, ಏರ್ ಬ್ಯಾಗ್ಸ್ ಪ್ರತಿಯೊಂದು ಈ ಗಾಡಿಯಲ್ಲಿ ನಿಮಗೆ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಎಷ್ಟು ಹೊಡಿದೆ ಅಂತ ಅಂದ್ರಿ ಸರ್? 60-70,000 ಹೊಡಿದೆ ಸರ್. 60-70,000 ಯಾವ್ದು ಗಾಡಿ ಮಾತ್ರ ಸಖತ್ತಾಗಿದೆ. ಬ್ರ್ಯಾಂಡ್ ನ್ಯೂ ತರ ಐತೆ. 17 ಮಾಡಲ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಐತೆ, ರೇರ್ ಕ್ಯಾಮ್ರಾ ಕೂಡ ಐತೆ ಸರ್. 100% ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ ನಮ್ದು. ಮೀಟರ್ 100% ಗ್ಯಾರಂಟಿ ನಮ್ದು. ಓಕೆ ಸರ್, ಇದು ಬರೀ ನಿಮ್ಗೆ 5,90,000 ಕೊಟ್ಬಿಡ್ತೀನಿ. 5,90,000 17 ಮಾಡಲ್ ಸಿಂಗಲ್ ಓನರ್ i20 ಲೈಟ್ ಕೊಡ್ತೀನಿ. ಪೂರ್ತಿ ಡೌನ್ ಪೇಮೆಂಟ್ ಸರ್. ಡೌನ್ ಪೇಮೆಂಟ್ ನಿಮ್ಗೆ 10-20,000 ಬಂದ್ರೆ ಜಾಸ್ತಿ ಸರ್. 10-20,000 ಬಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. 800 ವರೆಗೂ ಇರಬೇಕು ಪ್ರೊಫೈಲ್. ಆವಾಗಿದ್ರೆ ನಮ್ಗೆ ಸರ್ ಅವ್ನ್ ಕೊಡೋದು 1 ಲಕ್ಷ ಕೊಟ್ರು ಅವ್ರು ಕೊಡೋರು, ನೀವು ಕಟ್ಟೋರು. 10 ಲಕ್ಷ ಕೊಟ್ರು ಅವ್ರು ಕೊಡೋರು, ನಮ್ ಕಟ್ಟೋರು. ನಮ್ಗೆ ಬರೋದು 5 ಲಕ್ಷ. ಎಷ್ಟು ಮಾತಾಡಿರ್ತೀವಿ, 5, 6 ಎಷ್ಟಿದೆ ಅಷ್ಟು ಬಂದ್ರೆ ನಮ್ಗೆ ಸಾಕು, ಮುಗಿತು ಕೆಲಸ. ನಮ್ದೇನಿಲ್ಲ. ಓಕೆ ಸರ್, ಈಗ ಫ್ಯಾಮಿಲಿ ದೊಡ್ಡದಿದೆ, ಮನೇಲಿ ಜನ ಜಾಸ್ತಿ ಸರ್, ಬಟ್ ದೊಡ್ಡ ಗಾಡಿ ಬೇಕು ಅಂತ ಕೇಳೋರ್ಗೆ ಒಂದು ಫ್ಯಾಮಿಲಿ ನಿಮ್ಮ ಹತ್ರ ಒಂದು XUV ಇರುತ್ತೆ, ಅದನ್ನು ಹೊಸ ಶೇಪ್ ಅಂತ ಅನ್ಕೋತೀನಿ. ಇದು ಏನ್ ಡೀಟೇಲ್ಸ್ ಇದು ಸರ್? XUV 500 ಬಂದು ನಮ್ಮ ಹತ್ರ. ಇದು ಆಟೋಮೆಟಿಕ್ ವೇರಿಯಂಟ್. ಇದು 18 ಮಾಡಲ್. ಹೌದು, 18 ಮಾಡಲ್ ಇರ್ತದೆ. 2018 ಮಾಡಲ್ ಆಟೋಮೆಟಿಕ್ W7 ವೇರಿಯಂಟ್ ಇದೆ. ತುಂಬಾ ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ. ಡೀಸೆಲ್ ಅಲ್ವಾ? ಹೌದು ಸರ್, ಡೀಸೆಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್. ನಿಮ್ಗೆ ಮ್ಯಾಗ್ವಿಲ್ ಇದಕ್ಕೆ ಆಕ್ಚುಲಿ ಬರಲ್ಲ. ಮ್ಯಾಗ್ವಿಲ್ ಬರಲ್ಲ. ಇಲ್ಲ, ಬರಲ್ಲ. ಏನಿದೆ ಕಣ್ ಮುಂದೆನೆ ಇದೆ, ಏನಿದೆ ಓಪನ್ ಆಗಿ ಹೇಳ್ತೀವಿ. ಮತ್ತು ಗಾಡಿ ಓಡಕ್ಕೆ ತುಂಬಾ ಮಜಾ ಇದೆ ಸರ್. ಇದು ರೇರ್ ಕ್ಯಾಮ್ರಾ ಕೂಡ ಐತೆ, ಸಿಸ್ಟಮ್ ಇದೆ, ರೇರ್ ವೈಫರ್, ಡಿಫಾಗರ್ ಎಲ್ಲ ಇದೆ. ಗಾಡಿ ಕಲರ್ ತುಂಬಾ ಇಷ್ಟ ಆಯ್ತು ನನ್ಗೆ. ಹೌದು ಸರ್, ಬಹಳ ನೀಟ್. ವೈಟ್, ಬ್ಲಾಕ್ ಎಲ್ಲ ಗ್ರೇ ಎಲ್ಲ ಕಾಮನ್ ನೋಡಿರ್ತೀರಾ. ಇದು ಸ್ವಲ್ಪ ಮಿಕ್ಸ್, ಆರೆಂಜ್ ತರ ಸ್ವಲ್ಪ ಮಿಕ್ಸ್ ಕಲರ್, ಕಾಪರ್ ರೆಡ್. ತುಂಬಾ ಚೆನ್ನಾಗಿದೆ ಗಾಡಿ. ಓಡಕ್ಕೂ ಇನ್ನ ಸ್ವೀಟ್ ಆಗಿದೆ. ನಾವು ಮೊನ್ನೆ ಒಂದ್ ತಗೊಂಡೋಗಿದ್ವಿ ಫ್ಯಾಮಿಲಿ ಫಂಕ್ಷನ್ಗೆ. ನಿಮ್ಮೂರ್ಗೆನೆ ಬಂದಿದ್ ನಾವು. ಮೈಸೂರಿಗೆ ಬಂದ್ ಹೋದ್ರು. ಸಖತ್ತಾಗಿತ್ತು ಗಾಡಿ. ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಗೊತ್ತೇ ಆಗಿಲ್ಲ ಹೊಟ್ಟೆಯಲ್ಲಿ ನೀರೆಲ್ಲ ಏನಾಗಿತ್ತು ಏನು ಗೊತ್ತಾಗಿಲ್ಲ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ. ಎಷ್ಟು ಹೊಡಿದೆ ಇದು ಸರ್? ಇದು 1,43,000 ಹೊಡೈತೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ 100%. ಓಕೆ, ಇವೆಲ್ಲ ಗಾಡಿಗಳು ಆರಾಮಾಗಿ 5-6 lakhs ಓಡುತ್ತೆ. ಸುಮ್ನೆ ಓಡತ್ತೆ. ಇದಕ್ಕೆ ಏನ್ ಲೆಕ್ಕನೇ ಇಲ್ಲ. ಅದು 1 ಲಕ್ಷ ಅಂತ ಲೆಕ್ಕನೇ ಇಲ್ಲ. 2018 ಮಾಡಲ್ ಆಟೋಮೆಟಿಕ್ W7 ಸೆಕೆಂಡ್ ಓನರ್ ಆಗಿರ್ತದೆ. ಮೀಟರ್ದು ಗ್ಯಾರಂಟಿ. 1,43,000 ಹೊಡಿದೆ. ಆಲ್ಮೋಸ್ಟ್ ಲೋನ್ ಆಗ್ಬಿಡುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಪ್ರೈಸಿಂಗ್ ಸರ್. ಪ್ರೈಸಿಂಗ್ ನಿಮ್ಗೆ 10,25,000 ಕೊಡ್ತೀವಿ ಸರ್. 10,20,000ಗೆ ಲೋನ್ ಫುಲ್ ಅಮೌಂಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಆಗ್ಬಿಡುತ್ತೆ. ನಮ್ಮ ಪ್ರಕಾರ ಆಗ್ಬೋದು. ಇಲ್ಲ ಅಂದ್ರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷವರೆಗೂ ಮಾಡಿಸ್ಬೇಕಾಗಿರ್ತದೆ. ಒಂದ್ಸಲಿ ನಿಮ್ ಪ್ರೊಫೈಲ್ ನಾವು ನೋಡ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್. ಒಂದ್ ಸ್ವಲ್ಪ ಪ್ರೊಫೈಲ್ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಬಹುದು ಆರಾಮಾಗಿ. ಬೇಕಾದ್ರೆ ಪ್ರೈಸಿಂಗ್ ಅಲ್ಲಿ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಒಂದ್ಸಲಿ ಬರ್ಲಿ, ಗಾಡಿ ನೋಡ್ಲಿ, ಖಂಡಿತ ಮಾಡಿಕೊಡ್ತಾರೆ. ನೋಡ್ತಾ ಇದ್ರಲ್ಲ, ಯಾರೆಲ್ಲ ನಿಮ್ಗೆ ಡಸ್ಟರ್ ಗಾಡಿನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಬಂದು ನಿಮ್ಗೆ ಮೆಟಾಲಿಕ್ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಈ ಕಲರ್ ಅಲ್ಲಿ ನಿಮ್ಗೆ ಸಿಗೋದು ತುಂಬಾನೇ ಯೂನಿಕ್. ಬ್ಲ್ಯಾಕ್ ಸಿಗ್ಬೋದು, ವೈಟ್ ಕಲರ್ ಸಿಗ್ಬೋದು, ಸಿಲ್ವರ್ ಕಲರ್ ಸಿಗ್ಬೋದು, ಬ್ಲೂ ಕಲರ್ ಸಿಗ್ಬೋದು. ಬಟ್ ಈ ಗಾಡಿ ಕಲರ್ ಇದೆಯಲ್ಲ ತುಂಬಾನೇ ಯೂನಿಕ್. 100 ಕಾರ್ ಸಿಕ್ಕಿದ್ರೆ ನಿಮ್ಗೆ ಬೇರೆ ಕಲರ್ ಅಲ್ಲಿ, ಈ ಗಾಡಿ ಒಂದೇ ಒಂದು ಮಾತ್ರ ಸಿಗುತ್ತೆ. ಅದನ್ನು ಕೂಡ ನಿಮ್ಗೆ GS ಕಾರ್ ವರ್ಲ್ಡ್ ಬ್ಯಾಂಗ್ಳೂರಲ್ಲಿ ಈ ಗಾಡಿ ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ
ಸರ್ ಇದು ರೆನಾಲ್ಡ್ ಡಸ್ಟರ್ 85 PS ಇರುತ್ತೆ, 90,000 ಓಡಿದೆ, 2016 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ಇರ್ತದೆ. ಓಕೆ ಗಾಡಿನ ಇಂಟೀರಿಯರ್ ನೋಡಬಹುದು ನೀವು, ತುಂಬಾ ಚೆನ್ನಾಗಿದೆ. ಓಕೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ, ಮ್ಯಾನುವಲ್ ಗಾಡಿ ಸರ್ ಇದು. ಓಕೆ ಗಾಡಿಗೆ ಆಲ್ಮೋಸ್ಟ್ ಲೋನ್ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 100% ಆಕ್ಸಿಡೆಂಟ್ ಫ್ರೀ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ನಿಮ್ಗೆ 90 ಅಂಡ್ ಅಬೌವ್ ಇದೆ. ಓಕೆ ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 100% ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಬಗ್ಗೆ ನನ್ಗೆ ಗ್ಯಾರಂಟಿ ಇಲ್ಲ. ಓಕೆ ಅದ್ರ ಮೇಲೆ ಗಾಡಿ ಮಾತ್ರ ಮಾತಾಡಂಗಿಲ್ಲ, ಫೇಲ್ ಆಗಲ್ಲ. 100% ನನ್ ಗ್ಯಾರಂಟಿ ಸರ್. ಓಕೆ ಇದು ಫ್ಯೂಲ್ ಟೈಪ್ ಪೆಟ್ರೋಲ್ ಡೀಸೆಲ್? ಸರ್ ಇದು ಡೀಸೆಲ್. ಡೀಸೆಲ್ ಗಾಡಿ. 85 PS ಅಥವಾ 110? 85 ಮೈಲೇಜ್ 24 ಅಂತೂ ಬಂದೇ ಬರುತ್ತೆ. ಬಟ್ ಹೇಳಿದ್ರೆ ಸುಮಾರು ಜನ ಅಲ್ಲಿ ಕಮೆಂಟ್ ಹೊಡಿತಾರೆ, ಹೇಳ್ತಾರೆ ನಂಬಲ್ಲ. ಅದೆಲ್ಲ ನಾವು ಇಲ್ಲ ಸರ್, ನನ್ನ ಹತ್ರನೇ ಇದೆ ಓನ್ ಯೂಸ್ಗೆ ಅಂತ ಡಸ್ಟರ್ ಇದೆ ನನ್ನ ಹತ್ರ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಗೆ ಸುಳ್ಳು ಹೇಳಿ ಏನು ಪ್ರಯೋಜನ ಇಲ್ಲ. 24 ಅಂತೂ ಮೈಲೇಜ್ ಬರುತ್ತೆ. ಯಾಕಂದ್ರೆ ಇದು ನಾನು ಯೂಸ್ ಮಾಡಿರೋದ್ರಿಂದ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಹೌದು, ದೊಡ್ಡ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು ಅಂತ ಯಾರು ಪ್ಲಾನ್ ಮಾಡ್ತಾ ಇದ್ರೆ ಡಸ್ಟರ್ಗೆ ಹೋಗಿ. ಏನಕ್ಕೆ ಅಂತ ಹೇಳಿದ್ರೆ ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಒಳ್ಳೆ ಹೈಯೆಸ್ಟ್ ನಿಮ್ಗೆ ಸೆಲ್ಲಿಂಗ್ ಕಾರ್ ಅಂತ ಕೂಡ ಹೇಳ್ಬೋದು. ಡಸ್ಟರ್ ಅಲ್ಲಿ, ರೆನಾಲ್ಟ್ ಅಲ್ಲಿ ನಿಮ್ಗೆ ಹೆಚ್ಚಾಗಿ ಸೇಲ್ ಆಗಿದ್ದು ಡಸ್ಟರ್ ಗಾಡಿ ಮಾತ್ರ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 6 ಲಕ್ಷ ಕೊಟ್ಬಿಡ್ತೀನಿ ಸರ್. ಲೋನು ಸರ್ ಪೂರ್ತಿ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿ, ನಾನು ಹೇಳ್ತಾ ಇದೀನಿ ಅಲ್ಲ ಪದೇ ಗಾಡಿ ಫೇಲ್ ಆಗಲ್ಲ ಇನ್ಸ್ಪೆಕ್ಷನ್ ಅಲ್ಲಿ. ನಿಮ್ ಪ್ರೊಫೈಲ್ ಹೆಂಗಿದೆ ನನ್ಗೆ ಗೊತ್ತಿಲ್ಲ, ನಾನು ನೋಡಾದ್ಮೇಲೆ ಹೇಳ್ಬೋದು. ಇಲ್ಲ ಅಂದ್ರೆ ಬರೀ 50,000 ಕೊಟ್ಟು ಗಾಡಿ ತಗೊಂಡು ಪೇಮೆಂಟ್ 50,000 ಇದ್ರು ಕೊಟ್ಟು ತಗೊಂಡೋಗಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಪೇಮೆಂಟ್ ಅಲ್ಲೂ ಕೂಡ ಆಗಕ್ ಸಾಧ್ಯ ಇರುತ್ತೆ. ಬಟ್ ಏನಂದ್ರೆ ಮುಂದೆ ಬನ್ನಿ, ಫಸ್ಟ್ ಫೋನ್ ಅಲ್ಲೇ ಕೂತ್ಕೊಂಡು ನೀವು ಇಷ್ಟಕ್ಕಾಗುತ್ತಾ ಅಷ್ಟಕ್ಕಾಗುತ್ತಾ ಅಂತ ಕೇಳಿದ್ರು ಕೂಡ ವ್ಯಾಪಾರ ಆಗಲ್ಲ. ಮುಂದೆ ಬಂದು ಮಾತಾಡಿದ್ರೆ ಆನ್ ಟೇಬಲ್ ಏನ್ ಬೇಕಂದ್ರೂ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ ಒಂದು ಸುಜುಕಿ, ಯಾವ್ದು ಸರ್ ಇದು? ಎಸ್ ಕ್ರಾಸ್. ಮಾರುತಿ ಸುಜುಕಿ ಎಸ್ ಕ್ರಾಸ್ ಕೂಡ ಇರುತ್ತೆ. ಇದಕ್ಕೂ ಕೂಡ ತುಂಬಾ ಫ್ಯಾನ್ ಫಾಲೋವರ್ ಜಾಸ್ತಿ ಇದೆ. ಎಸ್ ಕ್ರಾಸ್ ಅಂತ ಹೇಳಿದಾಗ ಸುಮಾರು ಜನ ನನಗ್ ಬೇಕು ನಿನಗ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಏನ್ ಡೀಟೇಲ್ ಸರ್ ಇದು? ಸರ್ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಸರ್ ಇದು ಕೂಡ. ಹೌದು. ಎಸ್ ಕ್ರಾಸ್ ಅಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಸರ್, ಮೇಂಟೆನೆನ್ಸ್ ಸುಜುಕಿ ಸರ್. ಹೌದು. ಸುಜುಕಿ ಬಗ್ಗೆ ಮಾತಾಡಂಗಿಲ್ಲ. ಹಳ್ಳಿ ಕೊನೆಗೆ ಒಂದ್ ಪಾರ್ಟ್ಸ್ ಸಿಗ್ಬಿಡುತ್ತೆ, 100-200 ರೂಪಾಯಿ ಸಿಗ್ಬಿಡುತ್ತೆ. ಹೌದು ಸರ್. ಗಾಡಿ ಇದು ನಿಮ್ಗೆ ಒಂದ್ ಒಳ್ಳೆ SUV ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದು ಡೀಸೆಲ್ ಸರ್ ಇದು. ಓಕೆ. ಎಸ್ ಕ್ರಾಸ್ ಡೀಸೆಲ್ ಇದ್ದಾಗ 2022-24 ವರೆಗೂ ಆರಾಮಾಗಿ ಮೈಲೇಜ್ ಮಾತಾಡಂಗೆ ಇಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಏರ್ ಬ್ಯಾಗ್ ಇದೆ, ಪೂರ್ತಿ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಓಕೆ. ಏನ್ ಮಾಡಲ್ ಇದು ಸರ್? 16 ಮಾಡಲ್ ಇದೆ. 80,000 ಚಿಲ್ಲರೆ ಹೊಡೈತೆ. ಗಾಡಿ ಮಾತ್ರ ಚೆನ್ನಾಗೈತೆ. ಆಲ್ ಓವರ್ ಕರ್ನಾಟಕ ಲೋನ್ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಆ ಬೆಲೆ ಕೊಡ್ತಾ ಇರೋದು ನಿಮ್ಗೆ. ಓಕೆ. ಚಾನ್ಸ್ ಇಲ್ಲ ನಿಮ್ಗೆ ಸರ್. 5,75,000 ಕೊಡ್ತೀನಿ ಸರ್. 5,75,000 ಆಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಇದು 100% ಹಾಗೆ ಆಗತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಓಕೆ. ಸೊ ಅದೇ ತರ ಒಂದು ಬಲೆನೋ ಕೂಡ ಇರುತ್ತೆ ಬ್ಲೂ ಕಲರ್ ಅಲ್ಲಿ. ಯಾರೆಲ್ಲ ಬಲೆನೋನೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಆಗಿರ್ತದೆ ಸರ್. ಮಾಡಲ್ 2016 ಮಾಡಲ್, ಸಿಂಗಲ್ ಓನರ್ ಆಗಿರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ 2 ಬರುತ್ತೆ. ಇದು ನಿಮ್ಗೆ ಡೆಲ್ಟಾ ವೇರಿಯಂಟ್ ಇರ್ತದೆ ಸರ್. ಆಲ್ಮೋಸ್ಟ್ ಲೋನ್ ಆಗ್ಬಿಡುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿ ಆ ತರ ಇದೆ. ಗನ್ ಕಂಡೀಷನ್ ಅಲ್ಲಿ ಇದೆ ಸರ್. ಬರೀ ರೆಡಿ ಟು ಡ್ರೈವ್ ಕಂಡೀಷನ್. ಆಯಿಲ್ ಕೂಡ ಹಾಕಂಗಿಲ್ಲ ನೀವು. ಪಾಲಿಶ್ ಕೂಡ ಮಾಡಿದೀವಿ. ಬಟ್ಟೆಯಿಂದ ಒಳಸೋದು ಏನ್ ಬೇಡ. ಓಕೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಸರ್ ಇದು ಬಂದು ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಸರ್. 5.25 ಲಕ್ಷ ಕೊಟ್ಬಿಡ್ತೀನಿ. 5.25 ಲಕ್ಷ ರೂಪಾಯಿ. 525ಗೆ 2016 ಮಾಡಲ್, ಸಿಂಗಲ್ ಓನರ್. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ಮಿಸ್ ಮಾಡಕ್ ಹೋಗ್ಬೇಡಿ. 5 ಲಕ್ಷ ಲೋನ್ ಆಗ್ಬಿಡುತ್ತೆ ನಮ್ಮ ಪ್ರಕಾರ. ಪ್ರೊಫೈಲ್ ಚೆನ್ನಾಗಿದೆ. ಬರೀ 25,000 ಕೊಡಿ ಗಾಡಿ ತಗೊಂಡೋಗಿ. ಇಲ್ಲ ನಿಮ್ ಪ್ರೊಫೈಲ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂದ್ರೆ ಆಗಕ್ಕೆ ಚಾನ್ಸಸ್ ಇದೆ. ಬಟ್ ಅಷ್ಟ ಅಮೌಂಟ್ ಆಗಲ್ಲ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ತಾರೆ ಬ್ಯಾಂಕ್ ಅವರು. ನೋಡ್ತಾರೆ. ಸ್ಟೇಟ್ಮೆಂಟ್ ಸುಮ್ನೆ ತೆಗಿಯಲ್ಲ ಅವರು. ಸ್ಟೇಟ್ಮೆಂಟ್ 6 ತಿಂಗಳಲ್ಲಿ ಎಷ್ಟು ಮೇಂಟೈನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ಅಂತ. ಬರೀ ನೀವು ಅಮೌಂಟ್ ಹಾಕೋದು 1,000, ಅದ್ರಲ್ಲಿ ನೀವು ತಗೊಳ್ಳೋದು 50-60,000 ನಿಮ್ಗೆ ಬ್ಯಾಲೆನ್ಸ್ ತೋರಿಸಿದ್ರೆ ಅದಕ್ಕೂ ಕೊಡ್ತಾರೆ. ಅವ್ರದ್ದು ಸಿವಿಲ್ ಮೇಲೆ ಕೊಡ್ತಾರೆ. ಸ್ಟೇಟ್ಮೆಂಟ್ ಅಲ್ಲಿ 50-60 ರೂಪಾಯಿ ಇದ್ರೂ ಕೊಡ್ತಾರೆ. ಬಟ್ ಸಿವಿಲ್ ಚೆನ್ನಾಗಿರ್ಬೇಕು. 4 ಲಕ್ಷ 3.5 ಲಕ್ಷ ಆ ತರ ಕೊಡ್ತಾರ ಸರ್. ಬ್ಯಾಲೆನ್ಸ್ ನೀವು ಜಾಸ್ತಿ ಮೇಂಟೈನ್ ಮಾಡಿದೀರಾ, ಸಿಬಿಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ಖಂಡಿತ ಪೂರ್ತಿ ಲೋನ್ ಆ ತರ ಲೋನ್ ಅವರು ಡಿಸೈಡ್ ಮಾಡೋದು ಬ್ಯಾಂಕ್ ಅವರು. ಸೊ ನಿಮ್ಗೆ 5 ಲಕ್ಷ ಕೊಡ್ತೀನಿ ಸರ್. 16 ಮಾಡಲ್, ಸಿಂಗಲ್ ಓನರ್. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡ್ ಹೋಗ್ಬಿಡಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ವರ್ನಾ ಫ್ಲೂಡಿಕ್ ಇದೆ ಸರ್. ಇದು ಕೂಡ ಆಟೋಮೆಟಿಕ್ ಇರೋದು, ಡೀಸೆಲ್ ವೇರಿಯಂಟ್, 2015 ಮಾಡಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಗಾಡಿ ಮಾತ್ರ ಸಖತ್ತಾಗಿದೆ, ಮಾತಾಡಂಗಿಲ್ಲ. SX EX ಇದು ಸರ್? ಇದು ಬಂದು ನಿಮ್ಗೆ SX ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಫಿಟೆಡ್, ಒಂದು ಬ್ಯೂಟಿಫುಲ್ ಲುಕ್ ಅಲ್ಲಿ ಮ್ಯಾಗ್ವಿಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 ಟೈರ್ ಸಿಗುತ್ತೆ. ಫ್ಯಾನ್ ಫಾಲೋವರ್ ವರ್ನಾ ಫ್ಲೂಡಿಕ್ ಅಂತ ಹೇಳಿದ್ರೆ ತುಂಬಾನೇ ಹೈಲಿ ಡಿಮ್ಯಾಂಡ್. ಇವೆಲ್ಲ ಗಾಡಿಗಳು ಫೇಮಸ್ ಆಗಿರೋದು ಬರೀ ಈ ಗಾಡಿ ಸ್ಪೀಡ್ಗೋಸ್ಕರ ಫೇಮಸ್ ಆಗಿರುತ್ತೆ. ಏನ್ ಮಾಡಲ್ ಅಂತ ಹೇಳಿದ್ರು ಸರ್? ಸರ್ ಇದು ಬಂದು 2015 ಮಾಡಲ್, ಆಟೋಮೆಟಿಕ್, ಡೀಸೆಲ್ ವೇರಿಯಂಟ್, ಹ್ಯುಂಡೈ ವರ್ನಾ ಫ್ಲೂಡಿಕ್ SX ವೇರಿಯಂಟ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಸಕ್ಕದಾಗಿದೆ ಸರ್ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಓಕೆ.
ಸರ್ ಈ ಗಾಡಿನ ನಿಮ್ಗೆ ಬೆಲೆ ಬಂದಿ ಸರ್ ನೋಡಿ ಆಚೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 5.5 ಲಕ್ಷಕ್ಕೆ ಸೇಲ್ ಮಾಡವ್ರೆ. ಹೌದು, ನಾನು ಅದೆಲ್ಲ ಬೇಡ ಸರ್, 4,60,000 ಕೊಟ್ಬಿಡ್ತೀನಿ. ಬರೀ 4 ಲಕ್ಷ ರೂಪಾಯಿ, 4,60,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ ಸರ್. ಇಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಇರುತ್ತೆ. ಅದನ್ನು ಕೂಡ ನಿಮ್ಗೆ ಮೆಟಾಲಿಕ್ ಗ್ರೇ ಕಲರ್ KA25 ರಿಜಿಸ್ಟರ್ ಅಂದ್ರೆ ನಮ್ಮ ಕರ್ನಾಟಕ ಗಾಡಿನೇ ಇದು ಆಗಿರುತ್ತೆ ಸರ್. ಏನ್ ಡೀಟೇಲ್ಸ್? 2012 ಮಾಡಲ್, ಸಿಂಗಲ್ ಓನರ್, 76,000 ಹೊಡೈತೆ. ಆಂಬಿಯಂಟ್ ವೇರಿಯಂಟ್, ಸಿಂಗಲ್ ಇಯರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರ್ ಇರ್ತದೆ, 76,000 ಹೊಡೈತೆ. ಡೀಸೆಲ್ 20-24 ವರೆಗೂ ಮೈಲೇಜ್ ಖಂಡಿತ ಕೊಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ ನಿಮ್ಗೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ. ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ತುಂಬಾ ಚೆನ್ನಾಗಿದೆ, ತುಂಬಾ ನೀಟ್ ಮೇಂಟೈನ್ ಮಾಡವ್ರೆ. ಗಾಡಿ 20-24 ವರೆಗೂ ಮೈಲೇಜ್ ಕೊಡುತ್ತೆ. ಡೀಸೆಲ್ 100% ನನ್ ಗ್ಯಾರಂಟಿ ಸರ್ ಬರುತ್ತೆ ಸರ್. ಹೌದು, 100% ಬರುತ್ತೆ. ಒಳ್ಳೆ ಕಾಂಪ್ಯಾಕ್ಟ್ ಸಿಡಾನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗೈತೆ ಗಾಡಿ ಸರ್. ಕೂತಿ ಜಾಗದಲ್ಲಿ ಆನ್ ಸ್ಪಾಟ್ ನಿಮ್ಗೆ ವಿತಿನ್ 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ 1.5 ಲಕ್ಷ ಸುಮ್ನೆ ಲೋನ್ ಕೊಡ್ತೀನಿ ಸರ್. ಬ್ಯಾಂಕ್ ಕಡೆಯಿಂದ 2012 ಲೋನ್ ಆಗಲ್ಲ. ಕ್ಯಾಶ್ ನೋಡೋರಿಗೆ ಕ್ಯಾಶ್ ಬೇಕಂದ್ರೆ ಕೊಡೋಣ. ಬಂಪರ್ ಆಫರ್ ಸರ್, 3,75,000 ಕೊಟ್ಬಿಡ್ತೀನಿ ಸರ್. ಲೋನ್ ಹೋಗ್ತೀನಿ ಅಂದ್ರೆ 1.5 ಲಕ್ಷವರೆಗೂ ಸಿಗುತ್ತೆ. ಅದು ಪ್ರೈವೇಟ್ ಲೋನ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಇಲ್ಲ. ವಿತಿನ್ ಬೆಂಗಳೂರು 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸಿಗುತ್ತೆ. ಯಾಕಂದ್ರೆ 2012 ಮಾಡಲ್ ಇದು. ಪ್ರೈಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ಲ. 375 ಫೈನಲ್ ಅಂತ ಹೇಳ್ಬಿಟ್ಟಿದೀನಿ. ಬನ್ನಿ, ಬೇಕಾದ್ರೆ ಮುಂದೆ ಹೆಚ್ಚು ಕಡಿಮೆ ಮಾತಾಡೋಣ, ಟ್ರೈ ಮಾಡಬಹುದು. ಟ್ರೈ ಮಾಡೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಒಂದು XUV 500 ಬಂದೈತೆ. ಮತ್ತೆ ಗಾಡಿನ ನೋಡ್ಕೊಳ್ಳಿ, ಗಾಡಿನ ತೋರಿಸೋಣ. ಗಾಡಿ ಹೆಂಗೈತೆ, ಜಸ್ಟ್ ಬಂದಿದ್ದು ಗಾಡಿ ಏನ್ ನೋಡಿ. KA14 ರಿಜಿಸ್ಟರ್ ಅಂದ್ರೆ ನಿಮ್ಗೆ ಶಿವಮೊಗ್ಗ. ಸೊ ಯಾರೆಲ್ಲ ಶಿವಮೊಗ್ಗ ಇಂದ ವಿಡಿಯೋ ನೋಡ್ತಾ ಇದ್ದೀರಾ, XUVನೇ ಬೇಕು ಅಂತ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಆಗದಷ್ಟು ಬೇಗ GS ಕಾರ್ನ ವಿಸಿಟ್ ಮಾಡಿ. ಸೊ ನಿಮ್ಮೂರು ಗಾಡಿ ಮತ್ತೆ ನಿಮ್ಗೆ ಊರಿಗೆ ಆರಾಮಾಗಿ ತಗೊಂಡೋಗ್ಬೋದು. XUV 500 W7 ವೇರಿಯಂಟ್ ಇರುತ್ತೆ. ಇದೂ ಕೂಡ ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ಎಲ್ಲ ಬರ್ತದೆ. ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗು, ಏರ್ ಕಂಡೀಷನ್, ಫುಲ್ ಲಾಸ್ಟ್ ಸೀಟ್ ವರೆಗೂ ನಿಮ್ಗೆ ಏರ್ ಕಂಡೀಷನ್ ಕೂಡ ಇದರಲ್ಲಿ ಬರ್ತದೆ. ಗಾಡಿ ನೋಡ್ತಾ ಇರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ತಗೊಂಡು ಆರಾಮಾಗಿ ಓಡಿಸ್ತಾ ಇರಿ. ನನ್ನ ಪ್ರಕಾರ ಯಾವುದು ಖರ್ಚು ಇದರಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ. ಜಸ್ಟ್ ನೀವು ಅಕಸ್ಮಾತ್ ಏನಾರ ತಗೋಬೇಕು ಅಂತ ನೋಡ್ತಾ ಇದ್ರೆ ಮುಂದ್ಗಡೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಹೇಗಿರುತ್ತಂತ ನೀವು ನನಗೆ ತಿಳಿಸ್ಕೊಡಿ ಸರ್. ಡೀಟೇಲ್ಸ್ ಹೇಳಿ ಸರ್. W7 ಆಟೋಮೆಟಿಕ್ ತೋರಿಸಿದೆ ನಿಮ್ಗೆ. ಇದೊಂದು ಮ್ಯಾನುವಲ್. ಜಸ್ಟ್ ಬಂದಿರೋದಣ್ಣ ನೋಡಿ. ನಾನ್ ಡೆಲಿವರಿ ತಗೊಂಡಿದ್ ಈಗಲೇ ಸಾರು ಇದರ ಮುಂದೆ. ಈ ತರ ಕಂಡೀಷನ್ ಗಾಡಿ ನಾವು ತರ್ಸೋದು, ಅದು ನಿಮ್ಗೆ ಪ್ರೂಫ್. XUV 500 W7 2019 ಮಾಡಲ್ ಆಗಿರ್ತದೆ. 93,000 ಹೊಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಗನ್ ಕಂಡೀಷನ್, ರೆಡಿ ಟು ಡ್ರೈವ್ ಕಂಡೀಷನ್. ಇದು ಬಂದ ತಕ್ಷಣ ನಾನು ಆಫರ್ ಕೊಟ್ಬಿಡ್ತಾ ಇದೀನಿ ಸರ್. 9.5 ಲಕ್ಷ ಕೊಟ್ಬಿಡ್ತೀನಿ ಸರ್. 9.5 ಲಕ್ಷ ರೂಪಾಯಿಗೆ ಈ ಗಾಡಿ ಸಿಗುತ್ತೆ. ಜೊತೆಗೆ ಇಂಟೀರಿಯರ್ ಕೂಡ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಗಾಡಿ ಎಕ್ಸ್ಟೀರಿಯರ್ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದ್ರೆ, ಒಳಗಡೆ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ನೋಡ್ತಾ ಇರಲ್ಲ, ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರ್ತಾರೆ. ಈ ಗಾಡಿ ಬಂದು ನಿಮಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಗಾಡಿ, ಅಂದ್ರೆ ನಿಮಗೆ 8 ಸೀಟ್ ಗಾಡಿ ಇರುತ್ತೆ. ಈ ಗಾಡಿಯಲ್ಲಿ ನಾನು ಹೇಳ್ದಂಗೆ ನಿಮಗೆ ಎಲ್ಲ ಫೀಚರ್ಸ್ ಸಿಗುತ್ತೆ. ಜೊತೆಗೆ ನಿಮಗೆ ಪುಷ್ ಬಟನ್ ಸ್ಟಾರ್ಟು ಕೂಡ ಬರ್ತದೆ. ಟಿಲ್ ಸ್ಟೇರಿಂಗು, ಮೌಂಟೇನ್ ಕಂಟ್ರೋಲು, ನಿಮಗೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್, ಪ್ರತಿಯೊಂದು ಇದರಲ್ಲಿ ಬರ್ತದೆ. ಮೈಲೇಜು ಕೂಡ ನೀವು ಕೇಳಿದ್ರೆ ಆರಾಮಾಗಿ ಒಂದು 14 ತನಕ ನಿಮಗೆ ಮೈಲೇಜು ಗಾಡಿಯಲ್ಲಿ ನೀವು ಆರಾಮಾಗಿ ಮೈಲೇಜು ಪಡಿಬಹುದು ಸರ್. ಹೌದು, ಮತ್ತೊಂದು ಔಟ್ ಆಫ್ ದ ಮಾರ್ಕೆಟ್ ನಿಮಗೆ ಮ್ಯಾಗ್ವಿಲ್ ಬಂದೈತೆ. ಆಕ್ಚುಲಿ W7 ಗೆ ಬರಲ್ಲ. ಆಟೋಮೆಟಿಕ್ ಗಾಡಿ ನಾನು ತೋರಿಸಿದ್ನಲ್ಲ, ಅದಕ್ಕೆ ಇಲ್ಲ, ಬಟ್ ಇವ್ರು ಹಾಕ್ಸಿದ್ದಾರೆ. ಗಾಡಿ ಇದು ಶೇಪು ಕೂಡ ಹೊಸ ಶೇಪ್ ಇದೆ ಬ್ಯಾಕ್ ಸೈಡ್. ಹೌದು ಸರ್, ಎಲ್ಲ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಟ್ಟಿರೋದು ಹೊಸ ಇದು ಕಂಪನಿಯಿಂದ ಈ ತರ ಬರಲ್ಲ. ನೀವು ನೋಡಬಹುದು, ಹೊಸ ತರ ಕಾಣ್ತದೆ ಇದು. ಹೌದು, ಜಸ್ಟ್ ಬಂದಿದ್ ವೀಕ್ಷಕರೇ, ನಾನು ನೋಡಿಲ್ಲ ಇನ್ನ. ಜಸ್ಟ್ ನನ್ನ ಹತ್ರ ಬಂದಿರೋದು ಈಗಲೇ ಇದೇ ಕಂಡೀಷನ್ ಅಲ್ಲಿ ಬಂದಿದ್ ನೋಡಿ. ಗಾಡಿ ಹೆಂಗೈತೆ ಅಂತ ಮಿಸ್ ಮಾಡಕ್ ಹೋಗ್ಬೇಡಿ. ಆಲ್ಮೋಸ್ಟ್ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 9.5 ಲಕ್ಷ ಕೊಟ್ಬಿಡ್ತೀನಿ ಸರ್. 9.5 ಲಕ್ಷ ರೂಪಾಯಿ. ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ಬರೀ 1 ಲಕ್ಷ 1.5 ಲಕ್ಷ ಕೊಟ್ಟು ಗಾಡಿ ತಗೊಂಡೋಗ್ಬೋದು ಸರ್. ಇದೆಲ್ಲ ಪೂರ್ತಿ ಲೋನ್ ಆಗ್ಬಿಡುತ್ತೆ. ಬೇಗ ಬನ್ನಿ ತಗೊಂಡೋಗಿ. ಓಕೆ ಸರ್. ಸೊ ಹಾಗೆ ನೋಡ್ತಾ ಇರಲ್ಲ, ಮತ್ತೊಂದು ಸ್ಪೋರ್ಟಿ ಕಾರ್ ಯಾವ್ದಂತ ಕೇಳಿದ್ರೆ ನಿಮ್ಗೆ ಈ ಗಾಡಿ ಬಂದು ಶೌರ್ಲೆಟ್ ಕ್ರೂಸ್ LTZ ಅಂದ್ರೆ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. KA25 ರಿಜಿಸ್ಟರ್ಡ್. ಏನ್ ಡೀಟೇಲ್ ಸರ್? 2012 ಮಾಡಲ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ವಿತ್ ಸನ್ ರೂಫ್ ಸಿಗುತ್ತೆ. ಡೀಸೆಲ್ ಇದು ಕೂಡ ಆಟೋಮೆಟಿಕ್ ಇರೋದು. ಶೌರ್ಲೆಟ್ ಕ್ರೂಸ್ LTZ ಅಂದ್ರೆ ಸನ್ ರೂಫ್ ಮತ್ತು ಮ್ಯಾಗ್ವಿಲ್ ಬರೋದು ಖಂಡಿತ ಬಂದೇ ಬರುತ್ತೆ. ಡೀಸೆಲ್ ಗಾಡಿ ಇರ್ತದೆ. ಲೋನ್ ಇದಕ್ಕೆ ಆಗಲ್ಲ ಸರ್. ಏನಕ್ಕೆ ಆಗಲ್ಲ ಅಂದ್ರೆ 2012 ಮಾಡಲ್. ವಿತ್ ಇನ್ ಬೆಂಗಳೂರು 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾನು ಬೇಕಾದ್ರೆ ಮಾಡಿ ಕೊಡ್ತೀನಿ. 1.5 ಲಕ್ಷ, 1.75, 2 ಲಕ್ಷ ವರೆಗೂ ಟ್ರೈ ಮಾಡ್ತೀನಿ. ಲೋಕಲ್ ಅಡ್ರೆಸ್ ಇರೋ ಲೋಕಲ್. ಅದು ಲೋಕಲ್ ಅಂದ್ರೆ ಬೆಂಗಳೂರಲ್ಲಿ ನೀವು ಇವಾಗ ಸ್ವಲ್ಪ ಹೊಸಕೋಟೆ ಕಡೆ ಹೋಗ್ಬಿಟ್ಟಿದ್ದೀರಾ, ಸ್ವಲ್ಪ ಯಲಹಂಕದಿಂದ ಏರ್ಪೋರ್ಟ್ ರೋಡ್ ಹೋಗ್ಬಿಟ್ಟಿದ್ದೀರಾ ಅಂದ್ರೂ ಆಗಲ್ಲ. 20 ಕಿಲೋಮೀಟರ್ ರೇಡಿಯಸ್, 20 ಮ್ಯಾಕ್ಸಿಮಮ್ 22 ಕಿಲೋಮೀಟರ್ಸ್ ವರೆಗೂ ಟ್ರೈ ಮಾಡ್ಬೋದು.
ಕೊಡೋರು ಆ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಕೊಡ್ತಾರೆ, ನಾನಲ್ಲ ಕೊಡೋರು ಆ ತರ ಬ್ಯಾಂಕ್ ಫೈನಾನ್ಸ್ ಅವರು ಬ್ಯಾಂಕ್ ಗಳಿಂದ ಆಗಲ್ಲ. Finance ನೀವು ಗಾಡಿನ ನೋಡ್ಬೋದು, ಹೌದು ಫೈನಾನ್ಸ್ ಅವರು ಯಾರು ಕೊಡ್ತಾರ ಅವ್ರು ಅಷ್ಟೇ ಕೊಡೋದು. ಹಾ ಓಕೆ 4 ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, 100% ಆಕ್ಸಿಡೆಂಟ್ ಫ್ರೀ ಗಾಡಿ, ಆಟೋಮೆಟಿಕ್ ಚೆವರ್ಲೆಟ್ ಕ್ರೂಸ್ LTZ ಡೀಸೆಲ್ ಅಲ್ಲ ಡೀಸೆಲ್ ಸರ್. ಇದು ಓಕೆ ಒಂದೇ ಒಂದ್ ಬೆಲೆ ಸರ್, 3,90,000 ಕೊಟ್ಬಿಡ್ತೀನಿ ಸರ್. 3,90,000 ರೂಪಾಯಿಗೆ ನಿಮಗೆ ಟಾಪ್ ಅಂಡ್ ವೇರಿಯಂಟ್ LTZ, ಅದನ್ನು ಕೂಡ ಶವರ್ಲೆಟ್ ಕ್ರೂಸ್ ಸಿಗ್ತದೆ. ಒನ್ ಟೈಮ್ ಅಲ್ಲಿ ಈ ಗಾಡಿ ಪ್ರೈಸ್ 5-6 ಲಕ್ಷ ಕೊಟ್ಟರು ಸಿಗ್ತಾ ಇರ್ಲಿಲ್ಲ, ಇಲ್ಲ ಈಗ ಗಾಡಿಗಳು ಸ್ವಲ್ಪ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಯಾರೆಲ್ಲ ನಿಮ್ಗೆ ಶವರ್ಲೆಟ್ ಕ್ರೂಸ್ ಲವರ್ ಇದಾರೆ ಅವ್ರಿಗೋಸ್ಕರ ಈ ಗಾಡಿ ರೆಡಿ ಟು ಡ್ರೈವ್ ಸಿಗ್ತದೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಏನಿದೆ, ಈ ಗಾಡಿ ಬಂದು ನಿಮಗೆ ಮಹೀಂದ್ರಾ ಸ್ಕಾರ್ಪಿಯೋ ಇರುತ್ತೆ. ಸೊ ಯಾರೆಲ್ಲ ಕಡಿಮೆ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಬೇಕು, ಒಳ್ಳೆ ಕಾಡ್ ಆನೆ ತರ ಗಾಡಿ ಹುಡುಕ್ತಾ ಇರೋರಿಗೆ ನನ್ನ ಪ್ರಕಾರ ಇದು ಒಳ್ಳೆ ಬೆಸ್ಟ್ ಚಾಯ್ಸ್ ಅಂತ ಕೂಡ ಹೇಳ್ಬೋದು. ಸರ್ ಡೀಟೇಲ್ಸ್ ಸರ್, ಇದು ಬಂದು ಮಹೀಂದ್ರಾ ಸ್ಕಾರ್ಪಿಯೋ ತುಂಬಾ ಡಿಮಾಂಡೇಬಲ್ ಗಾಡಿ, 2013 ಮಾಡಲ್ ಆಗಿರ್ತದೆ, 70-80,000 ಚಿಲ್ಲರೆ ಓಡೈತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಮತ್ತು ನಿಮ್ಗೆ ಬೇಬಿ ಸೀಟು ಕೂಡ ಐತೆ. ಟಾಕಿಂಗ್ ವರ್ಷನ್ ಇದು ಸರ್ ಇದು ಇಲ್ಲ ಸರ್, ಟಾಕಿಂಗ್ ವರ್ಷನ್ ಪ್ಯಾಕಿಂಗ್ ವರ್ಜರ್ ಇಲ್ಲ, ಮತ್ತು ಯಮಹಾಕ್ ಎಂಜಿನ್ ಇಲ್ಲ. ಇದು ಬೇರೆ ಇನ್ನೊಂದು ಎಂಜಿನ್ ಬರ್ತದಲ್ಲ TDC, ಅದೇ ಎಂಜಿನ್ ಇರೋದು. ಗಾಡಿ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಓಡಕ್ಕೂ ತುಂಬಾ ಮಜಾ ಕೊಡುತ್ತೆ ಗಾಡಿ. ಒಂದ್ ಫ್ಯಾಮಿಲಿಗೆ ಒಂದ್ ಬಜೆಟ್ ಅಲ್ಲಿ ಗಾಡಿ ಬೇಕಂದ್ರೆ ಸ್ಕಾರ್ಪಿಯೋ ತಗೊಳ್ಳಿ. ಸ್ಕಾರ್ಪಿಯೋಗೆ ಲವರ್ಸೇ ಬೇರೆ, ಹೌದು ಅವ್ರು ಅದೇ ಬೇಕಂತ ಕಾಯ್ಕೊಂಡಿರ್ತಾರೆ, ಬೇಕಾದ್ರೆ 5 ವರ್ಷ ಆದ್ರೂ ಪರವಾಗಿಲ್ಲ, ಕಾಯ್ತಾರೆ. ಅವ್ರಿಗೋಸ್ಕರ ತಂದಿಟ್ಟಿದೀವಿ ಸರ್. ಬರೀ 4.25 ಲಕ್ಷ ಕೊಡಿ ಗಾಡಿ ತಗೊಳ್ಳಿ. ಓಕೆ ಬರೀ 4 ಲೋನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಬ್ಯಾಂಕ್ ಕಡೆಯಿಂದ. ಓಕೆ ಲೋನ್ ಬೇಕಂದ್ರೂ ಕೂಡ ಇದಕ್ಕಾಗುತ್ತೆ. ಸೊ ಯಾರೆಲ್ಲ ಸ್ಕಾರ್ಪಿಯೋನೇ ಬೇಕು ಅಂತ ಕೇಳ್ತಾ ಇದ್ದೀರಾ ಅವ್ರಿಗೋಸ್ಕರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಈ ಗಾಡಿ ನಿಮ್ಗೆ ಸಿಗುತ್ತೆ. ಹೌದು.